वसुदेवं कंसचाणूरमर्दनं देवकी परमानन्दं कृष्णं वन्दे जगद्गुरुं। प्रातःस्मरणीय जगद्गुरु गीताचार्य श्री कृष्ण भगवान श्री जगद्गुरुदेशी पूज्यपाद जगद्गुरु काशीतेश्वरन जगद्गुरु सिद्धार्थ जगद्गुरु शिवानंद श्री जगद्गुरुदेशी ಬಸವಾದೇಶ್ವರ ವಂದಿಸಿ ಸದ್ಗುರುಗಳನ್ನು ಮಂದಿರದಲ್ಲಿ ಧ್ಯಾನಿಸಿ ತಮ್ಮೆಲ್ಲರೂ ಕೂಡ संस्कृति ज्ञानयोग व्यवस्थिति दानं दमस्य यद्दिश्य स्वाध्यायस्तपार्जवम् अहिंसा सत्यमक्रोधः त्यागशान्तिरपैशुनम् दया बुद्धेषु लोभत्वं मार्गवं अचापलम् ನಾವು ಇಲ್ಲಿಯವರೆಗೆ ಭೂತೇಶು ದಯಾ ಅಂತ ನಿನ್ನೆ ವಿಚಾರ ಮಾಡಿದ್ದೇವೆ. ಇವತ್ತಿನ ವಿಚಾರ ಪ್ರವೃತ್ತಂ ಆರ್ತವಂ ಅಚಪಲಂ. ನಮ್ಮೆಲ್ಲರಿಗೆ ವಿಕಾಸ ಅಂತ ಒಂದೈತಿ, ವಿಕಾಸವಾದ ಅಂತ ಕೇಳಬೇಕು. ವಿಕಾಸವಾದ ಅಂತ ಒಂದೈತಿ, ಮೌನದಿಂದ ಮಾನವನ ವಿಷಯನೇ ಅವ ಕಂಡಿಲ್ಲ. ಅವಾಗೇನಂದ್ರೆ ವಿಕಾಸವಾದ ಮನುಷ್ಯ ಮಂಗನಿಂದ ಏನಾದ ಮಾನವನಾಗ ಏನ್ ಮಾಡ್ಬೇಕು, ಆತ್ಮನಾಗುದ ಮಾನವನಾಗಿ ಮಹಾಮಾನವನಾಗಬೇಕು. ಇದು ಮನುಷ್ಯ ಜನ್ಮದ ಪ್ರಧಾನ ಇದೆ. ವಿಕಾಸ 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 ವಿಕಾಸ. ಈಗ ಭೌತಿಕ ವಿಕಾಸ ಭಾಳ ನಮ್ಮದು. ಎಲ್ಲ ರಾಜ್ಯ ಎಲ್ಲ ರಾಷ್ಟ್ರಗಳಿಗೆ ಏನಾಗಿದೆ, ಭೌತಿಕ ವಿಕಾಸ ಭಾಳ ಆಗಿದೆ. ನಾವು ನೋಡ್ತೀವಲ್ಲ, ಎಲ್ಲ ರೀತಿಯಿಂದ ವಸ್ತ್ರ, ಅನ್ನ, ಜ್ಞಾನ, ವಿಜ್ಞಾನ, ಅದ್ಭುತವಾದಂಥ ಒಂದು ಆವಿಷ್ಕಾರ ನಾವು ಮಾಡ್ತೀವಿ. ಆದರೆ ಜೀವನ ವಿಕಾಸ ಅನ್ನೋದು ಯಾವ ವಿಕಾಸ? ಜೀವನ ವಿಕಾಸ. ನಮ್ದು ಬಹಳ ಈಗ ಅಭಿವೃದ್ಧಿಯನ್ನು ಹೊಂದಿದ್ದಾರೆ. ಇದಕ್ಕೆ ನಮ್ಮ ಈ ಕಡೆ ಏನಂತಾರೆ, ಅಭಿವೃದ್ಧಿಯನ್ನು ಹೊಂದಿದ್ದಾರೆ, ವಿಕಾಸ ಹೊಂದಿದೆ. ಇವತ್ತೇನಾದರೂ ಒಂದು ಸಂಸ್ಥೆ ತೆಗೆದಪ್ಪ, ಶಾಖೋಪಶಾಖೆಗಳು ನಡೀತು. ಅಭಿವೃದ್ಧಿಯನ್ನು ವಿಕಾಸ ಅಂತಾರೆ. ಶಾಖ ಶಾಖೋಪಶಾಖ ಎಲ್ಲೆಲ್ಲಿ ತೆಗಿತಾರೆ, ಅದಕ್ಕೆ ನಂತರ ಉಪಶಾಖೆಗಳು, ಶಾಖೋಪಶಾಖೆಗಳು. ಮೊದಲ ಬ್ಯಾಂಕ್ ಇತ್ತು ಕರ್ನಾಟಕದವರು, ಫಸ್ಟ್ ಬ್ಯಾಂಕ್ ಶುರುವಾಗಿದೆ. ಅದು ಇಂಡಿಯಾದ ಬ್ಯಾಂಕ್ ಅಲ್ಲ, ಮೈಸೂರು ಬ್ಯಾಂಕ್. ಹೆಡ್ ಆಫೀಸ್ ಬೆಂಗಳೂರು. ಎಷ್ಟೋ ಕರ್ನಾಟಕದ ರೂಪಾಯಿ ಎಲ್ಲ ಹೋಗ್ಬಿಡ್ತದೆ, ಹಿಂಗೆ ವಿಕಾಸ ಆಗುವಂತ ಹೋಗೋದಕ್ಕೆ ಅಂತಾರೆ. ಆದ್ರೆ ಜೀವನದ ಒಂದು ವಿಕಾಸ ಇದೆ. ವಿಕಾಸದ ಪರಮಘಟ್ಟ ಜ್ಞಾನ. ವಿಕಾಸದ ಪರಮಘಟ್ಟ ಜ್ಞಾನ. ಅಲ್ಲಿಂದ ಏನು ಅಲ್ಲಿ ಮುಂದಿಲ್ಲ, ಅಲ್ಲಿ ಮುಗಿತದೆ. ಎಷ್ಟು ಮಾಡಬೇಕು ಅಭಿವೃದ್ಧಿ ಅಷ್ಟು ಮಾಡ್ಯಾರ. ಆದ್ರೆ ಜ್ಞಾನ ಶುದ್ಧಿ ಸಿಗಬೇಕಾದ್ರೆ ನಾವು ಒಂದಿಷ್ಟು ಪ್ರಯತ್ನ ಮಾಡ್ತಾ ನಾವು ಪ್ರಯತ್ನ ಮಾಡೋದು. ಪ್ರಧಾನವಾಗಿ ಜ್ಞಾನ. ಆ ಜ್ಞಾನಕ್ಕೆ ವಿಕಾಸ ಯಾವುದು ಅಂತ ಕೇಳಿದ್ರೆ ಇದು ಗುಣಗಳು. ನೆಮ್ಮಿ ಲೇಷನಿಸುವ ಗುಣಗಣವಿಲ್ಲದೆ ನೆಮ್ಮಿ
ಲೇಷನಿಸುವ ಗುಣಗಳವಿಲ್ಲದೆ ಮುಂದೆ ಮುಕ್ತಿ ಅರಿವಿನಿಂದ ಆಗದು. ಸುಮ್ಮನಾಗದು ಅರಿವಿನಿಂದ ಮುಕ್ತಿ ನೆನ್ನಿ ಲೇಷನಿಸುವ ಗುಣಗಣವಿಲ್ಲದೆ ಅದು ಸುಮ್ಮನಾಗದು ಅರಿವಿನಿಂದ ಮುಕ್ತಿ ಇದು ನಿತ್ಯ. ಅದೊಂದು ಪದ್ಯ, ಅದು ಜ್ಞಾನಸ್ಥರೊಳಗೆ ಹೋಗುತ್ತೆ, ಇದು ಇದರೊಳಗೆ ಹೋಗುತ್ತೆ. ನೀತಿ ಕ್ರಿಯೆಗಳು ಅರಿವಿನಿಂದ ಮುಕ್ತಿ ನಮ್ಮೆಲ್ಲರಿಗೆ ಅನುವಾದ ಸಂಸ್ಕಾರದ ನಾವೆಲ್ಲರೂ ಇಲ್ಲಿದ್ದವರೆಲ್ಲರೂ ಏನ್ ಮಾಡ್ತೀವಿ, ನಾವು ಶಾಸ್ತ್ರ ಕೇಳ್ಕೋತ ಬಂದೀವಿ. ಸಂಸ್ಕಾರ ಐತಿ, ಇಷ್ಟು ಸಂಸ್ಕಾರ ಐತೆ ಅಂತ ತಿಳ್ಕೊಂಡ್ರೆ ಈ ಹೊತ್ತಿನ ಬೆಳಗಿನ ಅಗದಿ ಇದು ಸಿಹಿ ನೀತಿ ಅಂತ ಸಿಹಿ ನೀತಿ ನಾವು ಬರ್ತೀವಪ್ಪ ಅಂತಂದ್ರೆ ಅದು ಒಂದಿಷ್ಟು ಹೆಚ್ಚ ಸಿಹಿ ನೀತಿ. ಈ ಬೆಳಗಿನ ಟೈಮಲ್ಲಿ ಇಷ್ಟು ಯಾವ ಕೂಡ ಒಂದಿಷ್ಟು ಐತೆ ಸಂಸ್ಕಾರ. ನಿಮ್ದು ಒಲವು ಐತಲ್ಲ, ಈಗ ಬರ್ತಿರಲ್ಲ, ಅದು ಒಳಗೆ ಐತೆ ಅಂತ ಅದರ ಮತ್ತೊಂದಿಷ್ಟು ಏನ್ ಮಾಡೋದು, ವಿಕಾಸ ಮಾಡೋದು. ಡೈಮಂಡ್ ಮಣ್ಣ ಸಿಗುತ್ತೆ, ಡೈಮಂಡ್ ಮಣ್ಣ ಸಿಗುತ್ತೆ, ಹೌದಾ? ಮಣ್ಣಾಗಿರ್ತೈತೆ ಅದು ಯಾವುದು, ಡೈಮಂಡ್. ಮತ್ತೆ ಹಂಗಂತಂದ್ರೆ ನಾವು ಅಂಗಡಿ ಇಟ್ಕೊಂಡು ಯಾರು ತಗೊಂಡಿಲ್ಲ ಡೈಮಂಡ್ ಅಂದ್ರೆ ಅದಕ್ಕೆ ತಿಕ್ತ ಮತ್ತೆ ಕಟಿಂಗ್ ಮಾಡ್ತಾರ. ಹಂಗ ಕಟಿಂಗ್ ಎಲ್ಲ ಹೆಸರು ಇಟ್ಬಿಟ್ಟದ, ಡೈಮಂಡ್ ಕಟಿಂಗ್ ಅಂತಾರ. ಯಾವ ಕಟಿಂಗ್? ಡೈಮಂಡ್ ಕಟಿಂಗ್. ಅದು ಭಾಳ ತರ ಈಗ ಅದು ಫ್ಯಾಕ್ಟ್ರಿ ಬಂದೈತಲ್ಲಿ, ಡೈಮಂಡ್ ಕಟಿಂಗ್ ಕಲ್ಸಕ್ಕೆ ಕೊಟ್ಟರು ಮಾತಲ್ಲಿ ಇಂತಿರ್ತಾವಿರ್ತಿತ್ತು. ಕಲ್ಸಾಕ್ರಿ ಮಾರೆಲ್ಲ ಮಕ್ಕ ಇಲ್ಲ, ಕಲ್ ಜಜ್ಜಿ ಬಿಟ್ರೆ ಹಂಗಾದ್ರು ಆ ಕಡೆ ಜಗತ್ತೈತೆ ಆ ಕಡೆ ಅದ್ರ ಕೊಡೋದು. ಮಾಲ್ ಕಲ್ಸಕ್ರಿ ಈಗ ಬಂತಲ್ಲ, ಅದು ಕಂಡು ಹಿಡಿದು ಅದಕ್ಕೇನದು ಡೈಮಂಡ್ ಕಟಿಂಗ್. ವಿಕಾಸ ವಿಕಾಸ ವಿಕಾಸ. ಹಾಗೆ ಹೇಳೋದೇನಂತ ಹೇಳಿದ್ರೆ, ಅದು ಆ ವಜ್ರ ಹಂಗ ಇಟ್ಟು ನಡೆಯಂಗಿಲ್ಲ. ಅದನ್ನ ಏನ್ ಮಾಡ್ಬೇಕು, ಅದನ್ನ ತಿನ್ಬೇಕು, ಕಟಿಂಗ್ ಮಾಡಬೇಕು. ಹಂಗ ಬಹಳ ಗೊತ್ತಾದ್ಮೇಲೆ ವಜ್ರ ಒಳದಂಗ ಹೊಳಿತೈತಿ ಅಂತ ಹೇಳಿದ್ರು. ಅದು ವಿಕಾಸ ಅಂತ ಹೇಳಿ. ಹಂಗ ನಮ್ಗೇನೋ ಜ್ಞಾನ ಐತಿ, ಅದಕ್ಕೆ ಒಂದಿಷ್ಟು ಬಳಕೆ ಕೊಡೋದು. ಇನ್ನೂ ಬರ್ತೈತಿ. ಅದು ಎದರಿಂದ ಬರ್ತೈತೆ ಅಂದ್ರೆ ಗುಣದಿಂದ. ಸುಮ್ಮನಾಗದು ಅರಿವಿನಿಂದ ಮುಕ್ತಿ ನೆಮ್ಮಿ ಲೇಷು ಎನಿಸುವ ಗುಣಗಣ ಇಲ್ಲ. ಅದಕ್ಕೆ ಭಗವಂತ ಗುಣಕ್ಕೆ ಬಹಳ ಪ್ರಾಧಾನ್ಯತೆ ಕೊಟ್ಟಿದ್ದಾನೆ. ಗುಣಕ್ಕೆ ಭಗವದ್ಗೀತೆ ಎಷ್ಟು ಹೇಳ್ರಿ, 11ನೇ ಅಧ್ಯಾಯದೊಳಗೆ ಹೇಳ್ಯಾರ, 12ನೇ ಅಧ್ಯಾಯದೊಳಗೆ ಹೇಳ್ಯಾರ, ಇಲ್ಲಿ ಹೇಳ್ಯಾರ. ಅದರ ಬಗ್ಗೆ ಗುಣದ ಬಗ್ಗೆ, ಗುಣ ಪ್ರಧಾನ. ಆದ್ದರಿಂದ ಇವತ್ತಿಂದು ಮತ್ತೊಂದು ಗುಣ ಕೊಟ್ಟಿದ್ದಾರೆ. ಯಾವುದು ಅಂತಂದ್ರೆ ಅಲೋಲುಪ್ತಂ. ಲೋಲುಪ್ತತೆ, ಅಲೋಲುಪ್ತತೆ. ಲೋಲುಪ್ತತೆ ಅಂದ್ರೆ ಏನು? ಲೋಲುಪ್ತತೆ ಶಬ್ದಕರ್ತೆ ನೋಡಬೇಕು ಅಂತಂದ್ರೆ ವಿಷಯಾಸಕ್ತಿ ಅಂತ. ಲೋಲುಪ್ತತೆ ಶಬ್ದ ವಿಷಯಾಸಕ್ತಿ. ಆ ನಿಜವೂ ಒಂದು ಪದ್ಯ ಹೇಳಿದ್ದಾರೆ ಇಲ್ಲಿ. ಬಿಡದಿ ಮನ. ಈ ಮನುಷ್ಯರು ಎಷ್ಟೇ ಶಾಸ್ತ್ರ ಕೇಳಿದ್ರು ಮತ್ತೆ ವಿಷಯದೊಳಗೆ ಎಡೆಯಾಡುತ್ತಿರುವುದು. ಯಾಕೆ ವಿಷಯವನ್ನು ಈನ ವಿಷಯ ಕೇಳಿಸುವೆ, ಕಾಕು ಮಾನಸುವೆ, ಅದರೊಳಗೆ ಎಲ್ಲಿಗೆ ಉಂಟು. ಅದು ಎಂತ ಸುಖ ಇದ್ದದು, ಯಾವುದು ವಿಷಯ. ವಿರತಿ ವೈರಾಗ್ಯಗಳು ಎಷ್ಟು ಸುಖ ಐತಿ, ಅದಂತ ಸುಖನೇ ಇಲ್ಲ. ಫಲತರ ಸುಖವಾಗುವುದು, ಅಖಿಲ ಭೋಗ ವಿರತಿ, ವಿರತಿ ಇತರ ಸಂಪದ ಸುಖ ಉಂಟೆ. ಇಷ್ಟೆಲ್ಲ ಶಾಸ್ತ್ರ ಹೇಳಿದ್ರು ಸಹಿತ ಮತ್ತೆ ಮನಸ್ಸು ಹೋಗಿ ಅಲ್ಲೇ ಕೊಡುದು. ಮನುಷ್ಯನ ಸ್ವಭಾವ ಲೋಲುಪ್ತತೆ ಅಂತ ಹೇಳಿ ಅದನ್ನು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರ. ಆ ದೃಷ್ಟಾಂತ ಏನು, ಚಲುಪಾಲ ಚೆಲ್ಲಿ ಸುರೆಗುಡಿಯುವನು. ಚಲುಪಾಲ ಚೆಲ್ಲಿ ಸುರೆಗುಡಿಯುವನು. ಚಲುಪಾಲ ಅಂದ್ರೇನು? ಒಳ್ಳೆ ಹಾಲಲ್ಲ, ಚಲೋ
ಚೆನ್ನಾಗಿದ್ದಂತೂ ಸುಂದರವಾದದ್ದು ಅದಕ್ಕೆ ಶಾಸ್ತ್ರ ಅರ್ಥ ಮಾಡಿದ್ದಾರೆ. ಚರುಪಾಲ ಶೆಟ್ಟಿ ಶಬ್ದಕ್ಕಂತೇನು ಕರೆ ಆತ್ಮ ಆಗಿರ್ಬೇಕು, ಅದನ್ನು ಕಾಯಿಸ್ಬೇಕು, ಕಾಯಿಸಿ ಸುಡು ಕುಡಿಬಾರದು, ಹಾರಿದ್ದು ಕುಡಿಬಾರದು. ಸುಡು ಕುಡಿದ್ರು ರುಚಿ ಇಲ್ಲ, ಬರೀ ಅಷ್ಟೇ ಕುಡಿಯಂಗಿಲ್ಲ. ಅದಕ್ಕೆ ಜೇನುತುಪ್ಪ ಹಾಕ್ಬೇಕು, ಒಂದಿಷ್ಟು ಕಲ್ಸಕ್ಕರೆ ಹಾಕ್ಬೇಕು, ಒಂದಿಷ್ಟು ಕೇಸರಿ ಹಾಕ್ಬೇಕು. ಅದಕ್ಕೆ ಚಲುಪಾರು ಅಂತ ಕರೀತಾರೆ. ಅಳಿದ ಉಷ್ಣದ ಹಾಲಿನಂದದೆ ಕರ್ಮಾಮೃತ ಹಾಕ್ತಾರ. ಭಾಳ ಕಾಸಿದ್ದು ಕುಡಿಯಕ್ಕೆ ಬರೋಂಗಿಲ್ಲ, ಭಾಳ ಆರಿದ್ರು ಕುಡಿಯಕ್ಕೆ ಬರೋಂಗಿಲ್ಲ. ಅದು ಏನಂತ ಸಹಜ ಕುಡಿಯಕ್ಕೆ ಬಂದಿರ್ಬೇಕು. ಚಹಾ ಕುಡ್ದಂಗ ಮತ್ತ ಸಹಜ ಕುಡಿದ್ರೆ ಇಷ್ಟು ಹಾಕ್ಬೋದು, ಜೇನುತುಪ್ಪ ಹಾಕ್ಬೇಕು, ಸಕ್ಕರೆ ಹಾಕ್ಬೇಕು, ಅದೊಂದಿಷ್ಟು ಏಲಕ್ಕಿ ಹಾಕ್ಬೇಕು, ಕೇಸರಿ ಹಾಕಿದ್ರು ಅಂತ ಅದಕ್ಕೆ ಏನಂತಾರಲ್ಲ ಚಲುಪ ಆಗ್ಬೇಕು. ಇದನ್ನ ಬಿಡ್ತೈತಿ, ಈ ಕಡೆ ಹೋಗ್ಬೇಕು. ಎಲ್ಲಿ ಬಿಡ್ತೈತಿ? ಎಷ್ಟು ಚೆನ್ನಾಗಿತ್ತು ಆ ಮನೆಯಾಗಲ್ಲ. ನಾವು ನೋಡ್ತೀವಲ್ರಿ, ಊರೆಲ್ಲ ಹಾಲು ತುಂಬ್ಕೊಂಡು ಹೋಗಿ ಆ ಚಿಟ್ಟಾಗ ಹಾಲು ಮಾರಿ ಸೆರೆ ಕುಡಿದು ಮನೆ ಬಿಡ್ತಾರೆ. ಹಾಲು ಮಾರಿ ಅಂಗಡಿ ಅವನ ಹಾಲು ಕುಡಿಯಂಗಿಲ್ಲ, ಸೆರೆ ಕುಡಿದು. ನಮ್ಮ ಮನುಷ್ಯನ ಸ್ವಭಾವ ಹಂಗ ಐತಿ. ಎಲ್ಲಿ ಬೇಕಾದಲ್ಲಿ ಚಲೋ 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 ಗುಣಗಳು ಅದಾವ, ಅದನ್ನ ಬಿಡದೈತಿ. ವಿಷಯ ಆಸಕ್ತಿ ಯಾಕೆ ಬಿಡೈತಿ ಏನು ನೋಡಿದ್ದು? ಹೀನ ವಿಷಯ ಕೇಳಿಸುವೆ, ಕಾಕು ಮಾನಸುವೆ ನಿನಗೆ ಅದರೊಳಗೆ ಏನಿದೆ? ಎಷ್ಟು ಲೋಲುಪ್ತತೆ. ಲೋಲುಪ್ತತೆ ಶಬ್ದಕ್ಕೆ ಅರ್ಥ ಏನು ಮಾಡಿದ್ರೆ ಇಂದ್ರಿಯ ನಿಗ್ರಹ. ಅದಕ್ಕೆ ಮಾಡ್ತಾರ ಲೋಲುಪ್ತತೆ ಇದೆಲ್ಲ ವಿಷಯವನ್ನು ವಿಷಯದಿಂದ ಮನಸ್ಸನ್ನು ಹಿಮ್ಮುಖಗೊಳಿಸುವುದು, ವಿಷಯಗಳಿಂದ ಇಂದ್ರಿಯಗಳನ್ನು ಅಂತರ್ಮುಖ ಮಾಡುವುದು. ಇದಕ್ಕೆ ಯೋಗಶಾಸ್ತ್ರ ಪ್ರತ್ಯಾಹಾರ ಅಂತ. ಅದು ಸಹಜವಾಗಿ ಏನಂತಾರೆ ಪ್ರತ್ಯಾಹಾರ 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 ಅಂತ. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಹರಣ ಧ್ಯಾನ ಧಾರಣ ಸಮಾಧಿ ಇವು ಅಷ್ಟಾಂಗ ಯೋಗ ಅಂತ ಕರೀತಾರೆ. ಅಷ್ಟಾಂಗ ಯೋಗ. ಪ್ರತ್ಯಾಹಾರ ನಂತರ ಪ್ರತ್ಯಹರಣ ಅಂತ ಕರೀತಾರೆ. ಇಂದ್ರಿಯಗಳನ್ನು ಬಹಿರ್ಮುಖವಾದಂಥ ಇಂದ್ರಿಯಗಳನ್ನು ಅಂತರ್ಮುಖ ಮಾಡುವುದು. ಪ್ರತ್ಯೇಕ ಹರಣ. ಹರಣ ಅಂದ್ರೆ ಜಕ್ಕುವುದು, ಎಳ್ಕೊಂಡು ಹೋಗುವುದು. ಎಲ್ಲಿ? ಒಳಗ. ಪ್ರತ್ಯೇಕ ಶಬ್ದಕ್ಕೇನೋ ಒಳಗ, ಪರಾಕ ಅಂದ್ರೆ ಹೊರಗ. ಪ್ರತ್ಯೇಕಾತ್ಮ, ಪರಾಗಾತ್ಮ, ಹೊರಗಿದ್ದಾತ್ಮ, ಒಳಗಿದ್ದಾತ್ಮ. ಕಂಡವಂ ಎಂಬಂತರಂಗವ ಕಂಡವೈ ಜಗದಾದಿ ವಸ್ತುವ ಕಂಡವೈ ಎಂಬಂತರಾತ್ಮವ ಕಂಡವೈ ಜಗದಾದಿ ವಸ್ತುವ. ಎಲ್ಲೇ ಅಂತರಂಗವೇ ಕಂಡ್ರೆ ಜಗದಾದಿ ವಸ್ತು ಏನಂತಿಲ್ಲ, ಜಗತ್ತಿನ ಮೂಲ ಕಾರಣವಾದಂಥ ವಸ್ತು ದೇವಿಯನ್ನು ನಾವು ಕಂಡಿದ್ದೀವಿ. ಎದರಿಂದ ಬರುತ್ತಿರೋದು? ಇದರಿಂದ ತಪಸ್ಸು. ತಪಸ್ಸು ಅಂದ್ರೇನು? ಇಂದ್ರಿಯಗಳನ್ನು ಒಳಗೆ ಸೆಳೆಯುವುದು, ಅಂತರ್ಮುಖ ಮಾಡುವುದು. ನಮ್ಗೆ ದಿನಾನು ಆಗಲಿಲ್ಲ ಅಂತಂದ್ರೆ ಸ್ವಲ್ಪ ಟೈಮ್ ಆಗ್ಬೇಕು, ಸ್ವಲ್ಪ ಟೈಮ್ ಮಾಡು, ಒಂದು 15-20 ನಿಮಿಷ ಮಾಡು. ಒಂದಿಷ್ಟು ಗದ್ದಿದ್ದೆ ನೀವು ಈ ಊರಾಗ ಸಪ್ಪಳಲ್ಲ ಊರಂದ್ರೆ ಇಲ್ಲ. ನಿಮ್ಗೆ ಆ ಸಪ್ಪಳದಾಗ ನೀರು ಬರ್ತೈತಿ. ಅದು ರೂಢಿ ಬಂದ್ಬಿಟ್ಟೈತೆ. ರೂಢಿ ಬಂದ್ಬಿಟ್ಟೈತೆ. ನಮ್ಗೆ ಆಗಂಗಿಲ್ಲ. ಅವ್ರು ಏನಪ್ಪ ನಾವಿಲ್ಲಿ ನೋವು ಆಗ್ಬಿಡ್ತೇವೆ. ಸಪ್ಪಳಿದ್ರೆ ಅದ್ರಾಗ ಮಾಡ್ಬೋದಲ್ಲ. ಅದಕ್ಕೊಂದು ತಾರಕ ಸೂರ್ಯ ಹಿಡಿದು ಅದ ನಾನು ಬಂದು ನಿಂತ್ಬಿಡು ಅಂತರ್ಮುಖ ಮಾಡೋದಕ್ಕೆ ಏನಂತಾರಂದ್ರೆ ಇದಕ್ಕ ಏನಂದ್ರು ಅಲೋಲುಪ್ತತ. ಇನ್ನೂ ಬಹಳ ಸ್ವಲ್ಪ ಸೂಕ್ಷ್ಮ ಆಗಿರ್ತದೆ. ಹೆಂಗ ಲೋಲುಪ್ತತೆ ಕಡಿಮೆ ಆಗಬೇಕು ಅನ್ನೋದು, ವಿಷಯಗಳು ಸಮೀಪವಿದ್ದರೂ ಸಹಿತ ಏನು ಅವು ಭೋಗ್ಯ ವಸ್ತುಗಳಿದಾವಲ್ಲ, ಇಂದ್ರಿಯ ವಿಷಯವಾದಂತ ಇಂದ್ರಿಯ ಗೋಚರವಾದಂಥವು ಏನಂತಾರ ವಿಷಯಗಳು ಅಂತ. ಇಂದ್ರಿಯಗಳಿಗೆ ಗೋಚರಿಸುವಂತ ವಸ್ತುಗಳಿಗೆ ಏನಂತಾರ ವಿಷಯ ಅಂತ ಕರೀತಾರೆ.
ಅವು ನಮ್ಮ ಹತ್ರ ಎಲ್ಲ ಇದ್ರೂ ಸಹಿತ ನಿಮ್ಗೊಂದು ಮಾತು ಹೇಳ್ತೀನಿ. ಈ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವಕ್ಕೇನಂತಾರ ಪಂಚ ವಿಷಯಗಳು. ಇವಕ್ಕೇನಂತಾರ ಭೋಗ ಅಂತಾರೆ, ಭೋಗ್ಯ ವಸ್ತುಗಳು ಅಂತ. ಅವು ಶಬ್ದಾದಿ ಪಂಚ ವಿಷಯಗಳು ಏನ್ ಮಾಡ್ತವೆ ಅಂತ ಕೇಳಿದ್ರೆ ಎಲ್ಲಿ ಇರಂಗಿಲ್ಲ. ಅವಕ್ಕೆ ಸ್ವತಂತ್ರ ಇರುವಿಕೆ ಇಲ್ಲ. ಅವುಗಳಿಗೆ ರೂಪ ಅಂತ ಹೇಳಿದ್ರು ನಾವು. ರೂಪ ಅಂದ್ರೆ ಕಾಣೋದು. ಕಾಣೋದಂದ್ರೆ ಏನ್ ಕಾಣ್ತೈತೆ? ಅದು ಕಣ್ಣಿಗೆ ಕಾಣ್ತೈತೆ. ಯಾವ ವಸ್ತುಗಳು ಕಾಣ್ತೈತಿ? ಅದು ನಾವು ವಿಚಾರ ಮಾಡೋದು. ಯಾವ ವಸ್ತುಗಳು ಕಾಣ್ತೈತೆ? ಅದು ಅದಕ್ಕೆ ಯಾವಾಗಲೂ ಒಂದು ಇಂಥವು ಬೇಕು. ಇದ್ರೊಳಗೆ ರೂಪ ಐತಿಲ್ಲ, ಇದು ಎಂತ ರೂಪ ಐತಿಲ್ಲ? ಶುಕ್ಲ 7 ಒಟ್ಟ ರೂಪ ಎಷ್ಟದವು? 7 ಬಣ್ಣದವು 7. ಅದು ಹಸಿರು, ಬಿಳಿ, ಕೆಂಪು, ಹಳದಿ, ನೀಲಿ, ಹಿಂಗ 7 ಬಣ್ಣಗಳು, ಸಪ್ತವರ್ಣಗಳು. ಸಪ್ತವರ್ಣ ಯಾವ ಬಣ್ಣವಾಯಿತು? 7 ಸ್ವರಗಳ ಕೂಡಿ ಸಂಗೀತವಾಯಿತು. 7 ಬಣ್ಣಕ್ಕೆ ಬಿಳಿಯ ಬಣ್ಣ. 7 ಬಣ್ಣ ಸೇರಿ ಬಿಳಿಯ ಬಣ್ಣ. ಸರಿ ಗ ಮ ಪ ಸೇರಿ ಸಪ್ತ ಸ್ವರಗಳು ರಾಗ ಆಯಿತು. ಇದು ಹ್ಯಾಂಗ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ. ನಮ್ಗೆ 7 ಬಣ್ಣ ಸೇರಿ ಅವ್ರು ರಾಶಿ ತಂದು ಎಲ್ಲ ಹಾಡಬೇಕು. ರಾಶಿ ಹಾಡಲು ಆದ್ರೆ ಅದು ಅವಾಗ ಗೊತ್ತು. ಯಾರಿಗೆ? ನಾವು ಬಣ್ಣದ ಮನುಷ್ಯನಲ್ಲ, ಅವೇ ಗೊತ್ತು. ವಿಷಯಗಳು ಹೆಂಗಿರ್ತಾವ ಅಂದ್ರೆ ಇವತ್ತು ಸಿ ಅನ್ನೋದು ವಿಷಯ ಇದೆ. ಸಿ ಅನ್ನೋ ವಿಷಯ ಇದೆ. ಆ ಸಿಹಿ ಅನ್ನುವಂಥ ವಿಷಯ ಏನೈತಿಲ್ಲ, ಜ್ಞಾನಿಗೆ ಗೋಚರಿಸುವಂಥದ್ದು, ಅದು ಸ್ವತಂತ್ರವಾಗಿ ಎಲ್ಲಿ ಇಲ್ಲ. ಅದಕ್ಕೊಂದು ದ್ರವ್ಯ ಬೇಕು. ಸಕ್ಕರೆ, ಬೆಲ್ಲ, ಅದಕ್ಕೆ ದ್ರವ್ಯ ಅಂತರ. ಅದು ಗುಣಗಳವು. ಯಾವುವು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನೋ ಎಲ್ಲವೂ ಗುಣಗಳು. ಆ ಗುಣಗಳಿಗೆ ಸ್ವತಂತ್ರ ಇರಕ್ಕೆ ಬಿಡಂಗಿಲ್ಲ. ಸ್ವತಂತ್ರ ನರೇ ಅನ್ಯಾಶ್ರಿತ ರಹೆ ಸೋ ಗುಣರೇ. ಸ್ವತಂತ್ರವಿಲ್ಲದೆ ಮತ್ತೊಂದು ವಸ್ತುಗಳನ್ನು ಆಶ್ರಯಿಸಿಕೊಂಡು ಯಾವುದು ಇರುವವೋ ಅವಕ್ಕೇನಂತಾರೆ ಗುಣ. ಆ ಶಬ್ದ, ಸ್ಪರ್ಶ, ರೂಪ, ರಸ, ಗುಣಾದಿಗಳು ಏನಾಗಿವೆ ಅಂದ್ರೆ ಒಂದೊಂದು ವ್ಯಕ್ತಿಗಳನ್ನು, ವಸ್ತುಗಳನ್ನು ಆಶ್ರಯಿಸಿಕೊಂಡು ಗೊತ್ತಾಗುತ್ತೆ. ಈ ಸ್ಪರ್ಶ ಗುಣ ಅಂತ ಒಂದೈತಿ, ಸ್ಪರ್ಶ ಗುಣ ಅಂತ ಒಂದೈತಿ. ಅದು ಎಲ್ಲ ಆಶ್ರಯಿಸಿದ್ರೆ ನಿಮ್ಗೆ ಗೊತ್ತಾವು. ಚಲೋ ಮೆತ್ತನರಿ, ಮೆತ್ತನಗಾರಿ, ಏನೇನು ವಸ್ತು ಆಶ್ರಯಿಸಿಕೊಂಡೇ ಇರ್ತೈತೆ. ಸ್ವತಂತ್ರ ಇರಂಗಿಲ್ಲ. ಯಾವ ನಾವು ವಿಷಯ ತ್ಯಾಗ ಮಾಡಬೇಕು ಅಂದ್ರೆ ಆ ವಸ್ತು ತ್ಯಾಗ ಮಾಡಬೇಕು. ಸೂಕ್ಷ್ಮ ಶಾಸ್ತ್ರಗಳು ವಿಷಯ ತ್ಯಾಗ ಮಾಡೋದ್ರೆ ಸ್ವತಃ ತ್ಯಾಗ ಮಾಡಕ್ ಬರಂಗಿಲ್ಲ. ನಾವೇನ್ ಮಾಡಬೇಕು? ಆ ವಸ್ತುಗಳನ್ನು ತ್ಯಾಗ ಮಾಡಬೇಕು. ಇದು ಸ್ಪರ್ಶಕ್ಕೆ ಯಾವುದೋ ಆಶ್ರಯವಾಗಿರುವುದೋ ಆ ವಸ್ತುವನ್ನು ತ್ಯಾಗ, ರೂಪಕ್ಕೆ ಯಾವುದೋ ಆಶ್ರಯವಾಗಿರುವುದೋ ಆ ವಸ್ತುಗಳನ್ನು ತ್ಯಾಗ ಮಾಡೋದು. ಇಲ್ಲ ಅಕಸ್ಮಾತ್ ಇನ್ನೊಂದು ಅರ್ಥ ಮಾಡ್ಬೇಕು. ಇಲ್ಲಿ ಅಲೋರುತ್ತದೆ ಅಂತಾರಲ್ಲ, ಅವು ನಮ್ಮ ಹತ್ರ ಇದ್ರೂ ಸಹಿತ ಶಬ್ದಕ್ಕೆ ಆಶ್ರಯವಾದಂಥ ವಸ್ತು. ಈಗ ನಮ್ಗೆ ಅಂಗಸಂಗೀತದಲ್ಲಿ ಬರಂಗಿಲ್ಲ. ಟಿವಿ ರೂಪ, ಅದರೊಳಗೆ ರೂಪ ಐತಲ್ರಿ. ಅದ್ರೊಳಗೆ ಪ್ರಧಾನವಾಗಿ 2 ವಸ್ತು ಕಾಣ್ತಾವ ನಮ್ಗೆ. ಅದರೊಳಗೆ ಟಿವಿ ಒಳಗೆ ಏನು? ಒಂದು ಶಬ್ದ, ಮತ್ತೊಂದು ರೂಪ. ಆ ರೂಪದೊಳಗೂ ಸಹಿತ ಆ ರೂಪನೂ ಕಾಣಂಗಿಲ್ಲ. ರೂಪಕ್ಕೆ ಆಶ್ರಯವಾದಂತ ವಸ್ತು ಛಾಯಾ ಐತೆ. ವಸ್ತುನೂ ಇಲ್ಲ, ವಸ್ತುವಿನ ಛಾಯೆ ಐತೆ. ಛಾಯಾಚಿತ್ರ ಅಂತ ಕರೀತಾರೆ. ವಸ್ತುನೂ ಇಲ್ಲ, ಮತ್ತ ನಾವು ಅದನ್ನೇ ಭಾರಿ ಸೂಕ್ಷ್ಮ ಶಾಸ್ತ್ರ ಒಳಗ ನಾವು ವಿಚಾರ ಮಾಡಿದ್ರೆ ವಸ್ತುನೂ ಇಲ್ಲಲ್ಲೇ ಹೇಗೆ ಟಿವಿ ಒಳಗ ವಸ್ತುನಿಲ್ಲ, ವಸ್ತುವಿನ ಛಾಯಾಚಿತ್ರ ಐತಿ. ರಾವಣ ಬಡದಾಡಿದ್ದು ಛಾಯಾಕ. ರಾವಣ ಬಡದಾಡಿದ್ದು ಛಾಯಾ. ಸೀತೆ ಇಲ್ಲ, ಸೀತೆಯ ಛಾಯಾ ಅಂತ ಹೇಳ್ತೈತೆ ಇನ್ನು ಶಾಸ್ತ್ರ. ಹಂಗ ನಮಗೇನ್ ಕಾಣ್ತದ ಗೊಂಬೆಗಳು ಇವೆಲ್ಲ ದೃಷ್ಟಿ ಏನು ಛಾಯಾ ಅಂತ ಹೇಳ್ತಾವ. ವಾಸ್ತವಿಕವಾಗಿ ಇಲ್ಲ. ಹಾಗೆ ಆ ವಿಷಯಗಳು ನಾವು
ಅನುಗುಪ್ತತೆ ಬರಬೇಕು ಅಂತಂದ್ರೆ ಆ ವಿಷಯಗಳು ಅವು ಸ್ವತಂತ್ರ ಇರಂಗಿಲ್ಲ. ಅವು ಎಲ್ಲ ವಸ್ತುನೊಳಗ ಒಂದೇ ವಸ್ತುನೊಳಗೆ ಇರ್ಬೋದು, ಒಂದು ವಸ್ತುವಿನೊಳಗ ಒಂದೇ ವಿಷಯ ಇರ್ಬೋದು, ಒಂದು ವಸ್ತುವಿನೊಳಗ ಹಲವಾರು ವಿಷಯಗಳಿರ್ಬೋದು. ಅದನ್ನ ವಿಚಾರ ಮಾಡ್ಬೇಕು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಒಂದೇ ವಸ್ತುವಿನೊಳಗೆ ಇರ್ಬೋದು, ಒಂದು ವಸ್ತುವಿನೊಳಗೆ ಒಂದೇ ಎಲ್ಲ ಇರ್ಬೋದು, ಒಂದು ವಸ್ತುವಿನೊಳಗ ಒಂದೇ ಇರ್ಬೋದು. ಈಗ ನಾವು ಹೂ ತಗೊಂಡಪ್ಪ, ಚಲೋ ಹೂ ಅಂತಂದ್ರ ಇದಕ್ಕೆ ರೂಪನ ಐತಿ, ಇದ್ರೊಳಗೆ ಏನೈತಿ ಗಂಧನ ಐತಿ, ಇದಕ್ಕೆ ರೂಪನ ಐತಿ, ಗಂಧನ ಐತಿ. ಹೀಗೆ ಆ ವಸ್ತುಗಳು ಏನು ವಿಷಯಗಳಿಗೆ ಆಶ್ರಯವಾದಂತ ವಸ್ತುಗಳು ನಮ್ಮ ಹತ್ರ ಇದ್ದರೂ ಸಹಿತ ಅವುಗಳನ್ನು ಭೋಗಿಸದೆ ಅನುಭವಿಸದೆ ಇರುವುದಕ್ಕೆ ಏನಂತಾರಂದ್ರೆ ಅಗರೋಕ್ತದ. ಇದು ವ್ಯವಸ್ಥೆ ಇದೆ. ಇನ್ನೊಂದು ತಿಳ್ಕೊಬೇಕಿದ್ರೊಳಗೆ ಮತ್ತೆ ಏನು ತಗೋಬಾರ್ದು ನಂಗಿಲ್ಲ, ಎಷ್ಟು ತಗೋಬೇಕು ಅಷ್ಟು ಅವುಗಳನ್ನು ಆ ವಿಷಯಾದಿಗಳನ್ನು. ಯಾಕೆ ವಿಷಯಾದಿಗಳನ್ನು ಅನುಭವಿಸಿದ್ರೆ ಈ ದೇಹದ ವ್ಯವಹಾರ ನಡೆಯಂಗಿಲ್ಲ, ಈ ದೇಹದ ವ್ಯವಹಾರ ನಡೆಯಂಗಿಲ್ಲ. ಅದನ್ನ ತಗೊಳ್ಳಿಲ್ಲ ಅಂತಂದ್ರೆ ದೇಹದ ವ್ಯವಹಾರ ಅನುಭವಿಸ್ಬೇಕು, ಅದನ್ನು ಉಪಯೋಗಿಸ್ಬೇಕು. ಎಷ್ಟು ಉಪಯೋಗಿಸ್ಬೇಕಂದ್ರೆ ಅಷ್ಟೇ ಇದು ವ್ಯವಹಾರ, ಈ ದೇಹದ ವ್ಯವಹಾರ, ಜೀವನದ ವ್ಯವಹಾರ ನಡೀಲಿಕ್ಕೆ ಎಷ್ಟು ಸಾಧ್ಯವೋ ಅಷ್ಟೇ ನಾವು ತಗೋಬೇಕು. ಹೆಚ್ಚಿಗೆ ತಗೊಂಡಿವಿ ಅಂತಂದ್ರೆ ನಮ್ಗೆ ಏನಾಗುತ್ತದೋ ಭಾರ, ಜೀವನ ವಿಕಾಸ ಆಗಂಗಿಲ್ಲ. ನಮ್ದು ವಿಕಾಸದ ಕಡೆ ಭಗವಂತನ ಕಡೆ ಅಸತೋಮ, ನಮ್ಮ ಗಮನ ಕಡೆ ಸತ್ಯದ ಕಡೆ ನಮ್ಮ ಗಮನ. ಇದು ವಿಕಾಸ. ಇದು ಈ ಮೊಬೈಲ್ ವಿಕಾಸ ಆಯ್ತಪ್ಪ, 2G ಇತ್ತು, 3G ಆಯ್ತು, 4G ಆಯ್ತು, 5G ವಿಕಾಸ. ಮೊದಲು ಫಸ್ಟ್ ಅವ ಅಮೇರಿಕದವರು ಕಂಡು ಹಿಡಿದಾರ, ಅರ್ಧ kg ಇತ್ತಂತ, 1 kg ಏನೋ ಮೊಬೈಲ್ 1 kg ಇತ್ತಂತ, ಕೈಯಾಗ ಹಿಡ್ಕೊಂಡು ಹೋಗೋದು 1 kg. ಈಗ ಅದು ಅಗದಿ ವೇಟ್ ಲೆಸ್ ಹಾಕೋದು. ಇವೆಲ್ಲ ಈಗ ಭಾಳ ದೊಡ್ಡ ಹಿಂಗೆ ಪಿಕ್ಚರ್ ಸುತ್ತಂಗೆ ಇಟ್ಕೊಂಡು ಹೋಗ್ತಾರ. ವಿಕಾಸ ನಮ್ದು ಜೀವನದ ಗುರಿ ಯಾವುದು ಅಂದ್ರೆ ಅಸತೋಮ ಸತ್ಯಮಯ, ತಮಸೋಮ ಕತ್ತಲೆಯಿಂದ ಬೆಳಕಿನೆಡೆಗೆ, ಅಸತ್ಯದಿಂದ ಸತ್ಯದ ಕಡೆಗೆ, ಮೃತ್ಯುವಿನಿಂದ ಅಮೃತದ ಕಡೆಗೆ ಹೋಗುವುದೇ ನಮ್ಮ ವಿಕಾಸ. ಆ ವಿಕಾಸ ಆಗ್ಬೇಕಂದ್ರೆ ಗುಣಗಳು ಇವನ್ ಹಿಡ್ಕೊಳ್ಕೊಂತಂದ್ರೆ ನಾವು ವಿಷಯಾದಿಗಳನ್ನು ಹಿಡ್ಕೊಂಡು ಕುಂತೀವಿ ಅಂತಂದ್ರೆ ನಮ್ಮ ಹೋಗಿ ಕೊಡಂಗಿಲ್ಲ. ನಾವು ಮುಂದೆ ಎಲ್ಲಿ ಹೋಗ್ಬೇಕಾಯ್ತು ಅಲ್ಲಿ ಹೋಗಿ ಕೊಡೋದಾಗ ಬಿಡೋದು ಹಾಕ್ತೀವಿ. ಅವ್ರು ನೋಡುತ್ತದೆ. ನಾವು ಎಂದೋ ಮಾಡಬೇಕಾಗಿತ್ತು ಕೆಲಸ, ಆಗಲಿಲ್ಲ, ಅಡಚಣೆಗಳು ಬಂದವು. ಅವಾಗ ಹೋಗ್ಬೇಕಂತ ಮಾಡಿದ್ನಂದ್ರೆ ಸನ್ಯಾಸಾಗಿ ಮದುವೆ ನಾ ಎಷ್ಟು ಹೇಳಿದ್ರು ಯಾಕೆ ಜಪ್ಕೊಂಡು ಹೋಗ್ಬೇಕು ಅಲ್ಲಿ ಅಂತ ಹೇಳಿ ನೂರುಕ್ತತೆ. ಇದು ದೃಷ್ಟಾಂತ ಕೊಟ್ಬಿಡ್ತಾರ ಅವರು. ಕೋಶಗತ ಕೀತೆ ವಿಚಿಂತಯತಿ, ಕೋಶಗತ ಕೀತೆ ವಿಚಿಂತಯತಿ, ಬಾಷ್ಪಾನುದಿಶ್ಯತಿ, ಹಸಿಷ್ಯತಿ ಪಂಚಶ್ರೀ, ಹಸಿಷ್ಯತಿ ಪಂಕಜಶ್ರೀ. ಒಂದು ಗುರುಂಗ ಆಗ್ತದೆ. ಒಂದು ಕಮಲದ ಹೋಗಿ ಕುಂತ ಸಾಯಂಕಾಲ ಆದ್ರೂ ಕೂಡ ಅದರೊಳಗೆ ಆಸಕ್ತಿ ಐತಿ. ಅದರೊಳಗ ಆ ಹೂವಿನ ಮಕರಂದದೊಳಗ ಆಸಕ್ತಿ, ಅದಕ್ಕೆ ಸಾಮರ್ಥ್ಯ ಐತಿ. ಹೊರಬರುವಷ್ಟು ನಾವು ಸಣ್ಣರಿದ್ದಾಗಿದ್ದು ಕಾಣುವುದು ನಾವು ಗುಂಬಿಗಳ ಅಂತಿದ್ದು ಹೊರಗಳನ್ನು ತಿಂತಾವು. ಈ ಅದು ವಂಶನ ನಷ್ಟ ಆಗಿದ್ದೀನಿ ಎಲ್ಲಾರು ಒಂದು ಕಾಣ್ತಾವೆ. ಈ ಒಂದು ಟಿವಿ ಇದನ್ನ ಫೋಟೋ ತೆಗಿಯಕ್ಕೆ ಕೊಡ್ತಾರಲ್ಲ, ಕ್ಯಾಮ್ರಾ ಆ ಮೊದಲು ದೊಡ್ಡ ದೊಡ್ಡ ಫಂಕ್ಷನ್ ಒಳಗೆ ಈಗ ಒಂದು ಆನೆ ಸೊಟ್ಟೆ ಮಾಡ್ತಿದ್ರು. ಭಾರಿ ಬಿಡ ಅಂತಿದ್ರು ನಾವು. ಅದು ಹೋಯ್ತು ವಿಕಾಸ 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 ಅದು ಬಂತು ಅಂತಂದ್ರೆ ಎಲ್ಲರಿಗೆ ಅದು ಪಕ್ಕ ನಮ್ಮ ಚಿತ್ರದೊಳಗೆ ಬರೋದು. ಕಾಳಿದಾಸನ ಸಿನಿಮಾದೊಳಗ ಆಕೆ ಅಮ್ಮ ಶಕುಂತಲೆ ಅಮ್ಮ ಬರ್ತದೆ ದುಡ್ಡಿ.
ಅದು ಆ ಸಾಹಿತ್ಯದವರು ಉಳಿಸಿದ್ದಾರೆ. ಯಾವುದೋ ಒಂದು ಸಿನಿಮಾದ ಹಾಡು ದುಂಬಿ ದುಂಬಿ ಅಂತ ಬಂದಿದೆ. ಅದು ಕಟ್ಗಿ ಕೊಂದು ಒಳಗೆ ಕುಂದಿರ್ತಿತ್ತು. ಅದು ಅದು ಅಷ್ಟೊಂದು ಶಕ್ತಿ ಅದಕ್ಕೆ ಬಿದುರನ್ನು ಕೊರೆದು ಒಳಗೆ ಹೋಗುವಷ್ಟು ಶಕ್ತಿ ಇದ್ದರೂ ಸಹಿತ ಅದರ ಹೋಗಿ ಹೂವಿನಾಗ ಕುಂತಾಗ 10 ಮನೆಗೆ ಅನ್ನೋದು ಉಳಿತಾಗೈತಿ, ಇದು ಮುಚ್ಕೊಂತೈತಿ ಅನ್ನೋದು ಉಳಿತೈತಿ. ಅದಲ್ಲ ಆ ಮಾತುಗಳಿಂದ ನಾವು ಮುಚ್ಕೊಂಡ್ಬಿಡ್ತೈತೆ. ಯಾವುದು ಕಾಮದ ಅದ್ರ ಸ್ವಭಾವ, ಒಂದೊಂದು ಹೂವಿನ ಸ್ವಭಾವ ರಾತ್ರಿ ಹೇಳ್ತಾವ, ಒಂದೊಂದು ಹೂವಿನ ಸ್ವಭಾವ ರಾತ್ರಿ ಮುಚ್ಕೊಂತೈತಿ. ಸೂರ್ಯ ಉದಯ ಆಯ್ತಂದ್ರ ಸೂರ್ಯ ಹೃದಯ ತಾವರೆಗೆ ಜೀವ, ಸೂರ್ಯ ಹೃದಯ ತಾವರೆಗೆ ಜೀವ, ಅದು ಗುರ್ತೈತಿ, ಮುಚ್ಕೊಂತೈತೆ. ಹೊರಗೆ ಹೋಗ್ಬೇಕನ್ನುವಂತ ಪ್ರಜ್ಞೆ ಬರುವಂತ ಆಸಕ್ತಿ ಲೋಲುಪ್ತದೆ, ಅದು ಮುಚ್ಚುವಂತ ಬಿಡು ಚಿಂತನೆ ಮಾಡಿದಂತೆ. ಇತಿ ಚಿಂತಯತಿ ಕೋಶಗತ ಕೀಟೆ, ಇತಿ ಚಿಂತಯತಿ ಕೋಶಗತ ಕೀಟೆ. ಕೀಟ ಅಂದ್ರೆ ಮೃಂಗ, ಒಳಗೆ ಇದ್ದಂಥದ್ದು. ಏನಂತೈತಿ? ಬಾಷ್ಪಾನುದಿಶ್ಯತೆ. ಇಲ್ಲೇ ಇದ್ಬಿಡೋನು, ಎಲ್ಲೇ ಎಲ್ಲೇ ಕಮಲವಾಗಿ ಇದ್ಬಿಡೋನು. ಬಾಷ್ಪಾನ್ ಉದಿಶ್ಯತೆ. ಸೂರ್ಯ ಹುಡ್ತಾನ. ಹಶಿಷ್ಯತಿ ಪಂಕಜಶ್ರೀ. ಪಂಕಜಶ್ರೀ ಅಂದ್ರೆ ಏನು? ಕಮಲ ಏನಾಗೈತಿ? ಆರಿ ಬಿಡ್ತೈತಿ. ಅವಾಗ ನಾವೇನ್ ಮಾಡ್ಬೋದು? ಹಾರಿ ಹೋಗ್ಬೋದು. ಇತಿ ಚಿಂತಯತಿ ಕೋಶಗತ ಕೀಟೆ. ಇನ್ ಮಾಡ್ತೈತೆ ಅಂತದ್ದು. ಆದ್ರ ವ್ಯವಹಾರ ಹಿಂಗಾಯ್ತು. ಬೆಳಗ್ಗೆ ರಾತ್ರಿ ನೀರು ಕುಡಿಯಕ್ ಬಂದು ಆನಿ ನಾನೇನ್ ಬಂದ್ರು ನೀರು ಕುಡಿಯಕ್ ಬಂದ್ವ, ಅದಕ್ಕೆ ಅನ್ಬೋದು ಇದ್ರೊಳಗೆ ಕುಂತೈತಿ, ಇದು ಕಮಲ ಐತಿ. ಬಂದು ಹಿಂಗ ಮಾಡಿ ಒಂದು ತುಳಿದಾಡ್ರೆ ಯಾರೊಳಗೆ ಇದು ಹೋಗ್ಬಿಡುದು. ಯಾವ್ದು ನಾವು ಹಿಂಗಾದಗಳಿಗೆ ಹಿಂಗಾಗೋಣ, ಹಿಂಗಾಗೋಣ, ಹಿಂಗಾಗೋಣ. ಯಾವಾಗ ಕಾಲ ಎಂಬುವಂತ ಆನೆ ಒಂದು ನಾಮನ್ ಯಾವಾಗ ಬಿಡ್ತಿದ್ರೆ ಇದು ಇದು ಯಾಕಂದ್ರೆ ಹೊರಗೆ ಬರೋದಂದ್ರೆ ಲೋಲುಪ್ತತೆ. ನಮ್ಮ ಮನಸ್ಸು ಬರ್ಬೇಕಲ್ಲ ಹೊರಗ. ಅದಕ್ಕೆ ಶಾಸ್ತ್ರ ಹೇಳೋದೇನಂದ್ರೆ ಶಬ್ದಾದಿ ವಿಷಯಗಳು ಹತ್ತರ ಇದ್ದರೂ ಕೂಡ ಅವುಗಳಲ್ಲಿ ಬೆರೆಯದೆ ಇರುವುದಕ್ಕೆ ಏನಂತಾರ? ಅಲೋಲುಪ್ತತೆ. ಕೃಷ್ಣ ಇದ್ದ ಎಷ್ಟೊಂದಿತ್ತಪ್ಪ, ಎಷ್ಟೊಂದು ನಿರ್ಲಿಪ್ತತೆ. ಯಾರು? ಅವನಷ್ಟು ನಾವು ಯಾರಿಗೂ ಇಲ್ಲ, ಬುದ್ಧಿನೇ ಇಲ್ಲ. ಭಗವಂತ ಅವನ ರಾಜಕೀಯ, ಅವನ ಜ್ಞಾನ, ಅವನ ವಿಕಾಸ, ಅವನ ಶೌರ್ಯ. ಒಂದೇ ಒಂದು ಕೈಯಾಗ ಶಾಸ್ತ್ರ ಹಿಡಿಯದೆ ಇಡೀ ಜಗತ್ತನ್ನೇ ಶಾಸ್ತ್ರ ಹಿಡಿದಿಲ್ಲ, ಕೊಳ ಹಿಡಿದಾನ. ಮುರಳೀಧರ ಗದಾಧರ ಅಲ್ಲ, ಚಕ್ರಧರ ಅಲ್ಲ, ಯಾರು? ಮುರಳೀಧರ. ಆ ಹಿಡಿದೇ ಜಗತ್ತಿಗೆ ಇರ್ತಾವ. ಯಾವ ಯುದ್ಧದೊಳಗ ಅಸ್ತ್ರನೇ ಬಳಸಿಲ್ಲ. ದೊಡ್ಡ ಯುದ್ಧ ಮಹಾಭಾರತದೊಳಗ ಹೆಂಗಿಲ್ಲ ಅಂತ ಹೇಳ್ಬಿಟ್ಟಿದ್ರು. ಎಷ್ಟೊಂದು ನಿರ್ಲಿಪ್ತತೆ. ಅದನ್ನ ಬಿಟ್ರ ಮತ್ತೊಬ್ರು ಗೀತಾರು ಉಪದೇಶ ಮಾಡಿದ್ದಾರೆ. ಅವರಂತೆ ನಿನ್ನ ಕಾರ್ಯವನ್ನು ಮಾಡುವ ಅರ್ಜುನ ಆಶ್ರಿತ ಜನಕಾದಯ. ಆಶ್ರಿತ ಕರ್ಮಯೋಗ ಬಿಡುವಾಗ 3ನೇ ಅಧ್ಯಾಯದೊಳಗ ನೀನು ಸುಲಭ ಮಾಡಬೇಡ. ಯಾರು ಸುಲಭ ಮಾಡೋ? ಮತ್ತೊಬ್ರು ಸುಲಭ ಮಾಡು. ಯಾರಂತೆ? ಜನಕಾದಯ. ಆಶ್ರಿತ ಜನಕ. ಎಷ್ಟೊಂದು ನಿರ್ಲಿಪ್ತತೆ. ಯಾರು? ಜನಕ. ಎಷ್ಟು ಐಶ್ವರ್ಯ. ಯಾರು? ಜನಕಂದು. ಎಷ್ಟೊಂದು ನಿರ್ಲಿಪ್ತರಿದ್ರು ಅಂತ ಹೇಳಿದ್ರೆ ಅವರು ಈ ಶುಕುಮನಿಯನ್ನು ಅಲ್ಲಿ ಬೆಳೆಸಿದ್ರು. ರಾಷ್ಟ್ರಋಷಿಗಳೇ ಸ್ವತಃ ಅವರೇ ಎಲ್ಲ ವಿದ್ಯೆದ ಅವತಾರ. ಅದು ಅವರು ಮಕ್ಕಳಿಗೆ ನಮ್ಮ ಹತ್ರ ಮಾವನಗರ ಅಲ್ಲಿ ಬೆಳೆಸಿದ್ರು. ಅವ್ರು ಒಳಗೆ ಹೋಗ್ಬೇಕಾದ್ರೆ ಎಷ್ಟು ಪರೀಕ್ಷೆ ಮಾಡಿದ್ರು ಅವ್ರನ್ನ. ಯಾರೇನು ಅಂತ ಕೇಳಿದ್ರು ದ್ವಾರಪಾಲಕರು. ಯಾರಿಗೆ? ಸುಖದೇವನಿಗೆ. ಅವ್ರಿಗೆ ಅವ್ರು ಉತ್ತರ ಕೊಟ್ಟರು. ಒಳಗೆ ಹಿಂಗೆ ಹೇಳಿದ್ರು, ಹಿಂಗೆ ಬಂದಾರ ಹಂಗಾರೆ ಅಲ್ಲಿ ಇದ್ರಾಗ ಏನದು ಏನು ಬಲಿಚಿರ್ತವಲ್ಲ ಗೆಸ್ಟ್ ಹೌಸ್, ಶಿಸ್ತೆಲ್ಲ ಬಲಿಚಿರ್ತವಲ್ಲ ಗೆಸ್ಟ್ ಹೌಸ್ ಒಳಗೆ. ಅರವತ್ತು ಇರ್ತರು ಅವ್ರನ್ನ ಬರೇ ಹೆಣ್ಮಕ್ಳ ಸೇವಾ ಮಾಡಿದ್ರು. ಅವ್ರಿಗೆ
ಮಹಾನ್ ಯುವತಿಯರು, ಸುಂದರ ಯುವತಿಯರು. ಪರೀಕ್ಷಾ ಮತ್ತಿದ್ರಾಗ ಏನಾರ ನೋಡೋಣ. ಪರೀಕ್ಷೆ ಮೆಲ್ಕ ಹೋಗ್ಬೇಕಲ್ಲ, ಹಂಗ ಮಾನವ ಉದ್ದೇಶ ಮಾಡ್ತಾರೆ. ಅಷ್ಟೆಲ್ಲ ರಾಜ್ಯ ವೈಭವ ಇದ್ರು ಸಹಿತ ಏನೇನೋ ನಿರ್ಲಿಪ್ತತೆಯಿಂದ ಬದುಕಿದ್ರಲ್ಲ ಯಾರು ಜನತಾದಯ. ವಿಷಯಗಳ ಹತ್ರ ಇದ್ರು ಸಹಿತ ವಿಷಯಗಳ ಕಡೆಗೆ ಮನಸ್ಸು ಹೋಗೋದ ಬಿಟ್ಟು ಹೋಗೋದು ಬೇರೆ, ಎದ್ಕೊಂಡು ಹೋಗೋದು ಬೇರೆ. ಮನ್ಯಾಗ ಬಾಳ ಉಣ್ಣಾಕೆಲ್ಲ ಇದ್ರು ಸಹಿತ, ಸಿಹಿ ಇದ್ರು ಸಹಿತ ಉಣ್ಣದೇ ಇರೋದು ಬೇರೆ, ರೋಗ ಐತಿ ಅಂತ ತಿಳ್ಕೊಂಡು ಉಣ್ಣದೇ ಇರುವುದು ಬೇರೆ. ಕೆಲವು ಮಂದಿ ಹಂಗ ಹೊಡಿತಾರ, ರೋಗಬಿಡ್ತಾವು. ನಿರ್ಲಿಪ್ತತೆ ಅಲೌಕಿಕತೆ ಸಂಸಾರದೊಳಗಿದ್ದರೂ ಸಹಿತ ಸಂಸಾರದ ಅಂಟದೆ ಹಾಗೆ. ಅದಕ್ಕೆ ಜ್ಞಾನಿಗಳು ಒಂದು ದೃಷ್ಟಾಂತ ಕೊಟ್ಟ ಭಗವಂತ. ಪದ್ಮ ಪತ್ರ ಯುವಾಂಬಸ, ಪದ್ಮ ಪತ್ರ ಯುವ ಅಂಬಸ. ಯುವ ಅಂತಂದ್ರೆ ಹಾಗೆ, ಹೇಗೆ ಕಮಲಲ್ಲ, ಕಮಲದ ಎಲೆ ಇರಲಿ. ಕಮಲ ನೀರಾಗಿರ್ತದೆ ಕೊಳಿತೈತಿ, ಆ ಕಮಲದ ಎಲೆ ಐತಲ್ಲ ಪದ್ಮ ಪತ್ರ. ಪತ್ರ ಅಂದ್ರೆ ಎಲೆ, ಮತ್ ನೀರಾಗಿರ್ತೈತಿ, ಕಾಯಂ ನೀರಾಗಿರ್ತೈತಿ. ನೀರನ್ನ ಅಂಟಿಸ್ಕೊಳ್ಳಂಗಿಲ್ಲ. ಅದೊಂದು ಸೃಷ್ಟಿ ವೈಚಿತ್ರ್ಯ. ಅದಕ್ಕೊಂದು ಎಣ್ಣೆ ಇರ್ತೈತೆ. ಈ ಬಾಳಿ ತಿಂದಿನ ಬಾಳಿ ಎಲೆ ನೀರು ಬಿಟ್ಟಗಳಿಗೆ ಏನಾಗ್ತೈತೆ, ಅದಕ್ಕೊಂದು ಇದು ಐತಿ, ಒಂಥರ ವ್ಯವಸ್ಥೆ ಮಾಡಿದ್ರು. ನೀರು ಉಪ್ಪಿದ್ದು ಹಾಗೆ ಅದು ನೀರಾಗಿದ್ರು ಸಹಿತ ಯಾವುದು ಕಮಲದ ಪತ್ರ ನೀರನ್ನು ಅಂಟಿಸಿಕೊಳ್ಳದೆ ಹೇಗಿರುವುದೋ ಹಾಗೆ ನಾವು ಇಲ್ಲಿದ್ರು ಸಹಿತ ಅದರೊಳಗ ಸಂಸಾರದೊಳಗಿದ್ದರೂ ಸಹಿತ ಸಂಸಾರವನ್ನು ಅಂಟಿಸದೆ ಇರುವುದು. ನಮ್ಮ ಅಪಪಾಠ ಅಂತ ಹೇಳ್ತಿದ್ರು, ಸಂಸಾರದಾಗ ನಾವಿರ್ಬೇಕಂತ, ಸಂಸಾರ ನಮ್ಮದೊಳಗಿರ್ಬಾರ್ದು. ಗೊತ್ತಾಯ್ತು? ಸಂಸಾರ ಅಲೆಗಿರಲಿ, ಎಲ್ಲಿ ಬರೋದು ಒಳಗೆ ತೆರೆಯಾಕ ಬಂತು ನಮ್ಗೆ ಉಳಿಸ್ಕೊಡ್ತೈತೆ. ಅದು ಇದು ವ್ಯವಸ್ಥೆ. ಅಲೋರುತ್ತದೆ ಪದ್ಮಪತ್ರ ಯುವ ಅಂಬಸ. ಏನು ಭಗವದ್ಗೀತೆಗಳು ಭಗವಂತ ಹೆಂಗಿರು, ಏನ್ ಬೇಕಾದ್ ಮಾಡು, ಕರ್ಮ ಮಾಡು, ಯಾವುದೇ ಮಾಡಿದ್ರೆ ಹೆಂಗಿರ್ಬೇಕಂದ್ರ ಪದ್ಮಪತ್ರ ಯುವ ಅಂಬಸ. ಅಂಬಸ ಅಂದ್ರ ನೀರು, ಪತ್ರ ಇರೋದು ಕಮಲ. ಕಮಲದ ಎಲೆ ಹೇಗೆ ನೀರಾಗಿದ್ದರೂ ಸಹಿತ ನೀರನ್ನು ಅಂಟಿಸಿಕೊಳ್ಳದೆ ಇರುವುದು ಹಾಗೆ ನಾವು ಸಂಸಾರದೊಳಗಿದ್ದರೂ ಸಹಿತ ಸಂಸಾರದ ಆಸಕ್ತಿ ಇಲ್ಲದೆ ಇರುವುದಕ್ಕೆ ನಂತರ ಅಲೌಕಿಕ. ಈಗ ಸ್ವಾಮಿಗಳಾದ್ರೂ ದೊಡ್ಡ ಮಠ ಸಿಕ್ತು ಅಂತಂದ್ರೆ ಭಾರಿ ಅವರು ಹಂಗಂತ ಅವ್ರಿಗೆ ಮೊದಲ ಅಧ್ಯಕ್ಷತೆ ಕೊಡಬೇಕು, ಸಾನ್ನಿಧ್ಯ ಕೊಡಬೇಕು, ಅವ್ರಿಗೆ ಮೊದಲ ಹಾರ ಹಾಕಬೇಕು, ಅವರಿಗೆ ಮೊದಲ ಸನ್ಮಾನ ಮಾಡಬೇಕು. ಇಂಥವ್ರು ನಾವು ನಮ್ಮ ಟಿವಿ ಹೆಸರು ಎಲ್ಲರೂ ನಾವೇ ನಮ್ದೇ ಬೇಕಾಗಬೇಕು. ಈಗ ಎಲ್ಲ ಕಡೆ ಹೊಂಟೈತೆ ಇನ್ಫಾರ್ಮ್ ಮಾಡಕ್ಕೆ ನಮ್ದೇ ನಾವು ದೊಡ್ಡ ಸ್ವಾಮಿಗಳು ಇನ್ನೂ ಬೆಳೆಸ್ಬೇಕು, ಇನ್ನೂ ಬೆಳೆಸ್ಬೇಕು, ಇನ್ನೂ ಬೆಳೆಸ್ಬೇಕು. ಏನ ಮಠಗಳನ್ನು ಇದು ಏನೈತಿಲ್ಲ ಒಳಗ ಅದು ಈಗೂ ಕೆಲವು ಮಂದಿ ಅದ, ಅದು ಎದ್ದು ಸಹಿತ ಇದ್ದಂಗ ಅದ. ನಮ್ಮ ಹತ್ತಿ ಹಾಕೊಂಡು ಹೋಗ್ಬಿಟ್ರ ಆಯ್ತು ಆಯ್ತು ಅಂತ ಹೇಳ್ಬಿಡ್ತೇವೆ. ನೋಡ್ತೇವೆ ಆಯ್ತು ಆಯ್ತು ಎಷ್ಟು ಮಠ ಅವ್ರಿಗೆ ಎಷ್ಟು ಮಠ ಅವರೇ ಹೋಗ್ತೇವೆ. ನಾವು ಸಿದ್ದೇಶ್ವರ ಮನಸ್ಸು ಮಾಡಿದ್ರೆ ಹ್ಯಾಂಗ್ ಎಷ್ಟು ಮಠ ಇದು ಅನುಭವಿಸ್ತೈತೆ. ಸ್ವಾಮಿಗಳು ಹೇಳೋದಿಲ್ಲ, ಇಬ್ಬರಿಗೆ ಐತಿ, ಬೋಧಕರು ಐತಿ, ಶ್ರೋತೃಗಳು ಐತಿ. ಗೊತ್ತಿದ್ದಲ್ರಿ ಇಬ್ಬರು ನಮ್ಮಲ್ಲಿ ಯಾಕೆ ಎರಡು ಕೂಡ ನಡೀಬೇಕು, ಚೆನ್ನಾಗಿವು. ನೀವು ನಡೀಬೇಕು, ನಾವು ನಡೀಬೇಕು ಅಂತ ಜಗತ್ತು ಜ್ಞಾನ ವಿಕಾಸ. ಅದರಿಂದ ಭಗವಂತ ಇಷ್ಟೆಲ್ಲ ವಿಚಾರ ಮಾಡಿ ಇಂದ್ರಿಯಗಳು ಸಂಸಾರದೊಳಗಿದ್ರು ಸಹಿತ ಆ ವಸ್ತುಗಳು ಬರೀ ನಾನು ಮೊದಲು ಹೇಳಿದ್ದೇನೋ ಬರೀ ಕೇವಲ ವಿಷಯ ಬಿಡಕ್ಕೆ ಬರಂಗಿಲ್ಲ. ಆ ವಿಷಯ ಪ್ರತ್ಯೇಕವಾಗಿ ಎಲ್ಲಿ ಇರಂಗಿಲ್ಲ. ಅವು ಏನದಲ್ಲ, ಎಷ್ಟು ವಸ್ತು ಸ್ಥಾವರ ಇರ್ಬೋದು, ಜಂಗಮ ಇರ್ಬೋದು. ಆ ವಸ್ತುಗಳು ಏನಾಗಿವು ಸ್ಥಾವರ ಇರ್ಬೋದು, ಜಂಗಮ ಇರ್ಬೋದು. ಇದು ಎಲ್ಲರಿಗೂ ಬಹಳ ಆಸಕ್ತಿ ಯಾವುದಾದ್ರೂ ಮೊಬೈಲ್ ಇಲ್ಲ.
ಹೌದ್ರೆ ನಾನು ಹಿಡ್ಕೊಂಡೆ ಹೇಳ್ತೀನಿ ನನಗೆ ಬಹಳ ಆಸಕ್ತಿ ಆ ಎಲ್ಲಾ ವಸ್ತುವಿಗಿಂತ ಆಕರ್ಷಣೆ ಯಾರು ಅಂತಂದ್ರ ಉಳಿದದ್ದು ಎಲ್ಲ ಬಿಟ್ಟಿರ್ಬೋದು, ಇದು ಇರ್ಲಿಲ್ಲ ಅಂತ ಸತ್ತಬಿಟ್ಟಂತ ಎಲ್ಲ ಬಂದ್ರಿ ಶ್ವಾಸ ಪ್ರಾಣ ಆಗ್ಬಿಟ್ಟೈತಿ ಇದು ಇರ್ಲಪ್ಪ ಬಾ ಎಷ್ಟು ಇದೆ ಈ ಭಾಳ ಹಗಲಾಗೈತಿ. ಇದರಿಂದ ದುಡ್ಡು ಟ್ರಾನ್ಸ್ಫರ್ ಇದರಿಂದ ಭಾಳ ಚಲೋ ಆಗೈತಿ. ನಾವು ಯಾವುದೇ ಈಗ ನಾವು ಪ್ರಶ್ನೆ ಕೆಲಸ ಮಾಡೋರು ಇದ್ರಾಗ ಬರ್ತಾನಲ್ಲ ಏನೈತಿ ತಿಳಿದ್ತೀವಿ ತಪ್ಪಿರ್ತೀವಿ ಮಾಡ್ಕೊಂಡು ನಾನು ಒಂದು 3-4 ಮಾಡಿ ನೋಡಿ ಇಲ್ಲೇ ಕುತ್ಕೊಂಡ ಆ ಜಾತ್ರೆ ಇವು ದೇಣಿಗೆ ಹೋಗ್ತು ಇಲ್ಲೇ ಕುತ್ಕೊಂಡು ಹಿಂಗಾಗಿ ಇದು ಮಾಡಿ ಇಲ್ಲ ಅಂತಂದ್ರೆ ಎಲ್ಲ ನಮ್ಮನ್ನ ಹಾಳು ಮಾಡಕ್ಕೆ ವೇಸ್ಟ್ ವೈಭವ ಹೋಗಿ ಬಿಟ್ಟಿತ್ತು. ಇದು ಬಂದಂಗೆ ವೈಭವ ಹೋಗಿ ಬಿಟ್ಟಿತ್ತು. ಗೊತ್ತಾಯ್ತಂದ್ರೆ ವೈಭವ ಟಾಕೀಜನ ವೈಭವ ವೈಭವ ಹೋಗಿ ಬಿಡುತ್ತೆ. ಇದು ಬಂದಿದೆ ಯಾರು ಬಂದಿದೆ ಸಿನಿಮಾ ಇದು ಬಂದಾಗ ಎಲ್ಲ ಪುರಾಣ ಓದು ಶಾಸ್ತ್ರ ಓದು 1984ನೇ ಇಸ್ವಿಯೊಳಗ ಎಷ್ಟು ಮಂದಿ ಬರೋದು ಪುರಾಣ, ಎಷ್ಟು ಮಂದಿ ಬರೋದು ಎಲ್ಲರೂ ಏನು ಮನರಂಜನೆ ಇಲ್ಲ. ಶಾಸ್ತ್ರ ಕೇಳಾಕ ಬರ್ತಿದ್ರು. ಯಾವಾಗ ಟಿವಿ ಬಂದು ರಾಮಾಯಣ ಚಲೋ ಆಯ್ತು, ಜನನಿ ಅಂದ್ಕೊಂಡು ಧಾರಾವಾಹಿ ಕಿತ್ತು ಓಡ್ಬಿಡ್ತಿದ್ರು. ಜಗಳ ಗಂಟೆಯರು ಭಾವ ಈವ ಬಂಧುಗಳು ಯಾರು ಧಾರಾವಾಹಿ ನೋಡ್ಕೊಂಡು ಕುಂತ ಹೋಗ್ತಾ ಯಾರು ಪ್ರಾಣಕ್ಕೆ ಹೋದಾಗ ಹುಡುಗರು ಸಹಿತ ಅವ ಬಡಬಡ ಹುಡುಗರನ್ನ ಅಷ್ಟು ಹೋಗ್ಬಿಡ್ತಿದೆಲ್ಲ ಆಸಕ್ತಿ ಸಂಸಾರದೊಳಗ, ನೋಡೋದ್ರೊಳಗ, ತಿನ್ನೋದ್ರೊಳಗ, ಕುಡಿದ್ರೊಳಗ ಇಂದ್ರಿಯಗಳು ಇದಕ್ಕೆ ಹೊತ್ತಾಗಿ ಅವನು ಬಹಳ ಸ್ನಾನ ಮಾಡ್ಬೇಕು ಅನ್ನೋದು ವ್ಯವಸ್ಥೆ ಇಲ್ಲ. ಅದು ನೋಡಿ ಎಲ್ಲರ ಹ್ಯಾಂಗ್ ಮಾಡ್ಕೊಂಡ್ರು ಅಂತ ಕೇಳಿದ್ರ ಕಾಲುಗಳೆರಡು ಖಾಲಿ ಕಂಡಯ್ಯ, ಕಾಲುಗಳೆರಡು ಗಾಲಿ ಕಂಡಯ್ಯ ಉಪಮಾನಂಕಾರ ಯಾರು ಬಹುದೇ ವಚನಿದ್ರು. ಒಡನೆಂಬುದು ತುಂಬಿದ ಬಂಡಿ ಕಂಡಯ್ಯ, ಎಷ್ಟು ಸರಳವಾಗಿ ಹೇಳ್ತಾರೆ. ಅಯ್ಯ ತಮ್ಮ, ಅಯ್ಯ ಅಂದ್ರೇನು ತಮ್ಮ, ಚೆನ್ನಯ್ಯ, ಸಿದ್ದರಾಮಯ್ಯ. ಅಯ್ಯ ಅನ್ನೋ ಶಬ್ದ ದೊಡ್ಡವರಿಗೆ ಪ್ರೀತಿಯ ದೂತಕವಾದ ಶಬ್ದ. ಅಯ್ಯ ಎಂದರೆ ಸ್ವರ್ಗ. ಈ ಶಬ್ದ ಕಾಲುಗಳೆರಡು ಕಾಲಿ ಕಂಡಯ್ಯ, ಒಡನೆಂಬುದು ತುಂಬಿದ ಬಂಡಿ ಕಂಡಯ್ಯ. ಈ ಶರೀರ ಅನ್ನೋದೇನೈತೆ ಇದು ಒಡಲು, ಈ ಒಡಲೇನೈತೆ ಇದು ಇದಕ್ಕ ಬಂಡಿ, ದೊಡ್ಡ ಬಂಡಿ, ತುಂಬಿದ ಬಂಡಿ. ಭಗವಂತ ಇದ್ರಾಗ ಒಳದಲ್ಲ, ದೊಡ್ಡ ಜ್ಞಾನದ ರತ್ನಗಳು ಇದ್ರಾಗ ಅವು. ಇದ್ರೊಳಗ ಈ ದೇಹದೊಳಗ ಜ್ಞಾನರತ್ನಂ ಅಪಹಾರತಂ ತಸ್ಮಾತ್ ಜಾಗ್ರತ ಕಾಮಸ್ಯ ಕ್ರೋಧಸ್ಯ ಲೋಭಸ್ಯ ದೇಹೇ ತಿಷ್ಠತಿ ತಸ್ಮಾತ್ ಜ್ಞಾನರತ್ನಂ ಅಪಹಾರತಂ ಅವ ಅಪಹರಣ ಮಾಡ್ತಾವು. ತಸ್ಮಾತ್ ಜಾಗ್ರತ ಕಾಮಕ್ರೋಧಸ್ಯ ಲೋಭಸ್ಯ. ಕಾಮಕ್ರೋಧದಾಗ ಯಾಕೆ ಬಂದು ಆಸೆ ಪಟ್ಟಿ, ಅದು ಕಾಮ ಬಂತು. ಅದಕ್ಕೆ ಯಾರು ಆಟ ಬಂದ್ರು, ಕ್ರೋಧ ಬಂತು, ಜಗಳ ಹೆಚ್ಚು, ಜಗಳ ಬೆಳಿತಾನ ಇರ್ತಾರ ಅವರು. ಕಾಮ ಕ್ರೋಧಸ್ಯ ಲೋಭಸ್ಯ ಇದು ದೊಡ್ಡದು. ಇದಕ್ಕ ದೇಹಕ್ಕ ದೇವಾಲಯ ಅಂತ ಬಸವಣ್ಣವರು, ದೇಹವೇ ದೇವಾಲಯ. ಇದು ಬಹಳ ಪವರ್ಫುಲ್ ಐತಪ್ಪ. ಇದಕ್ಕೆ ಎರಡು ಗಾಲಿ, ಏನು ಕಾಲುಗಳೆರಡು ಗಾಲಿ ಕಂಡಯ್ಯ, ಒಡಲೆಂಬುದು ತುಂಬಿದ ಬಂಡಿ ಕಂಡಯ್ಯ, ಬಂಡೆಯ ಪಡೆಯುವ ಇವರು. ಒಬ್ಬರು ಡ್ರೈವರ್ ಒಂದು ಗಾಡಿಗೆ 5 ಮಂದಿ ಒಬ್ಬರು ಡ್ರೈವರ್ ಹೊಡೆದ ಹೆಂಗಂಗಾರ ಆಗ್ತೈತೆ. 5 ಮಂದಿ ಡ್ರೈವರ್ ಕ್ಲಚ್ ತೊಳ್ದ, ಅವ್ರು ಬ್ರೇಕ್ ತೊಳ್ದ, ಆ ಕಡೆ ಜಗ್ಬೇಡ ಅಂತ ಇವ ಜಗ್ತಾನ, ಟೇರಿಂಗ್ ಈ ಕಡೆ ಹೊಡ್ಸಂತ ಈ ಕಡೆ ಜಗ್ತಾನ. ಹೋಗೋದೇನು ಎಷ್ಟೊಂದು ಅನಾಹುತ ಆಗುತ್ತೆ. ಒಂದೇ ಒಂದು ಕ್ಷಣ ಎಚ್ಚರಿಕೆ ತಪ್ಪಿದ ಅಂತಂದ್ರೆ ಯಾರು ಡ್ರೈವರು ಹೆಚ್ಚು ಮಾಡಿ ಎಷ್ಟು ಹಿಂಗ್ ಮಾಡೋವಾಗ ಹೋಗ್ಬಿಡ್ತೈತೆ ಅದು. ಹಿಂಗ್ ಮಾಡೋವಾಗ ಶಿವಾಯ ಮಾಡೋದು
ಭಾರಿ ಫಾಸ್ಟ್ ಬಂದಿರ್ತೈತಿ ಈಗ ಹೋಗೇ ಬಿಡ್ತದೆ. ಇಲ್ಲಿ ವ್ಯವಸ್ಥೆ ನೋಡು, ಪ್ರಭುತ್ವ ಹೆಂಗ್ ಕೊಟ್ಟಿದ್ರು, ಕಾಲುಗಳೆರಡು ಗಾಲಿ ಕಂಡಯ್ಯ, ಒಡಲೆಂಬು ತುಂಬಿದ ಬಂಡಿ ಕಂಡಯ್ಯ, ಬಂಡಿಯ ಪಡೆಯುವರು 5 ಮಾನಸರು. 5 ಮಂದಿ ಅದಂತ ವ್ಯಕ್ತಿಗಳು, ಒಬ್ಬರಿಗೊಬ್ಬರು ಶ್ರಮವಿಲ್ಲವಯ್ಯ. ಒಂದಕ್ಕೊಂದು ಇನ್ನೂ ಇಲ್ಲ, ಹೊಂದಾಣಿಕೆನೇ ಇಲ್ಲ. ಹೊಂದಾಣಿಕೆನೇ ಇಲ್ಲ. ಇದು ಇದನ್ನು ಬೆಳೆದೈತಿ, ಅದನ್ನು ಬೆಳೆದೈತೆ, ಅದನ್ನು ಬೆಳೆದೈತೆ, ಇದು ಬೆಳೆದ 4 ಮಂದಿ ಮೊಮ್ಮಕ್ಕಳು ಬೆಳೆದ ಮುಚ್ಚಾನ ಇರ್ಬೇಕಂತ ನಾವು ಹೇಳ್ತಾರೆ. ಎಲ್ಲದಕ್ಕೂ ದೃಷ್ಟ ಇದು ಇರ್ಬೇಕಂತ ತಳ್ಳು ಅಂತಂದ್ರೆ ಹಂಗ ಕೆಟ್ಟು ಬಿಡ್ತೈತೆ, ಅದು ಜಗತೈತೆ ಅದು. ಅದು ಅದಕ್ಕೆ ಅವ್ರು ಒಂದೊಂದು ಭವದತ್ತ ಮುಖವಾಗಿ ಹೋಗುತ್ತಿದೆ ನೋಡ, ಭವದತ್ತ ಮುಖವಾಗಿ ಹೋಗುತ್ತಿದೆ ನೋಡ. ಅವನನ್ನು ಕೊಳತು ಪ್ರತ್ಯಹರಣ ಮಾಡುವಂತ ನೋಡಿ. ಒಬ್ಬರಿಗೊಬ್ಬರು ಸಮವಿಲ್ಲ ನೋಡಯ್ಯ, ಅವರಿಚ್ಛೆಯ ನೆರೆದು ಪಡೆಯದಿರುತ್ತದೆ. ಅವ್ರಿಗೇನೋ ಏನಾರ ಬಂದ ಮಾಡಿದ ಸ್ಫೋಟ ಅಂತಾರ, ಏನಕ್ಕವು ಸ್ಫೋಟವಾದಂತೈತಿ. ಇನ್ನೊಂದು ಅವ್ರಿಗೇನೋ ಕೊಡ್ಲಿಲ್ಲ ಅಂತಂದ್ರೆ ಏನಾಗ್ತೈತೆ, ಸ್ಫೋಟ ಆಗಿಬಿಡ್ತಾವ. ಅವ್ರಿಗೆ ಒಂದಿಷ್ಟು ಸ್ವಲ್ಪ ಅದು ಹೆಂಗ್ ನಡಿಬೇಕಂತ ಹೇಳಿದ್ರೆ, ಅವ್ರಿಗೆ ಹೆಂಗ್ ಕೊಡ್ಬೇಕಂದ್ರೆ ಶಾಸ್ತ್ರಾಧಾರಿತವಾಗಿ ಕೊಡಬೇಕು. ಯುಕ್ತಹಾರ ವಿಹಾರ ಯುಕ್ತ ಚೇಷ್ಟೆ ಕರ್ಮಸು ಎಲ್ಲರೂ ಏನ್ ಕೊಡ್ಬೇಕು, ಶಾಸ್ತ್ರೀಯ ಅನುಸಾರವಾಗಿ ಅವನ್ನ ಅನುಭವಿಸ್ತಾ ನಾವು ಜೀವನ ಸಾಕ್ಷಿ ಅಂತಂದ್ರೆ ಪರಮಾತ್ಮನ ಕಾಣಲಿಕ್ಕೆ ನಮ್ಗೆ ಸಾಧ್ಯ. ಇದಕ್ಕೇನಂತಾರ ಅಲೋಲುಪ್ತತೆ. ಅವರ ಜೀವನದ ಬೆಳೆದಿದ್ರೆ ಅದರಚ್ಚು ಮುರಿದಿತ್ತು ಕಾಣ ವಯಸ್ಸು ಎಲ್ಲ ಬಂದಾಗ್ಬಿಟ್ಟು ನಾವು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಅವ್ರು ಹೇಳ್ದಂಗೆ ಪೂರ್ತಿ ಕೇಳಿದ್ರೆ ಶಿವಾಯನ ಮಾಡೋದು. ಹೌದ್ರೆ ಹಚ್ಚು ಮುರಿದು ಬಿಡ್ತೈತಿ. ಇದು ಹೊರಗಿಂದ ಜಗತೈತಿ. ಇನ್ನೊಂದು ಬಹಳ ಚೆನ್ನಾಗಿ ಹೇಳಿದ್ರು ಬಸವಣ್ಣವರು, ಬೆಲ್ಲವ ತಿಂದ ಕೂಡಗರಂತೆ ಮುಂದಿನದ ನೆನೆಯದಿರಾ ಎಳೆಮನವೇನೆ. ಒಮ್ಮೆ ಬೆಲ್ಲ ತಿಂತು ಅಂತಂದ್ರೆ ಯಾರು ಮಂಗ್ಯ ಹಗಲೆಲ್ಲ ಬೆಲ್ಲ 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 ಅಂತ ವಿಷಯವನ್ನು ಅನುಭವಿಸಿದ್ರು ಒಳ್ಳೆ ಹೊರಬರಂಗಿಲ್ಲ. ಅದಕ್ಕೆ ಮುಳಿ ಬಿಡ್ತಾರ ಅವರು, ಆ ವಿಷಯ ಸಿಗ್ತಾರ ಆಗಿಬಿಡ್ತಾರ. ಅದಕ್ಕೆ ಎಚ್ಚರಿಕೆಯನ್ನು ನಡೆಸಬೇಕು. ಇದಕ್ಕೆ ಏನಂತಾರಂದ್ರೆ ಅಲೋಲುಪ್ತತೆ. ಇರಬಾರ್ದಂಗಿಲ್ಲ, ಹಿತಮಿತವಾಗಿ ಶಾಸ್ತ್ರೀಯವಾಗಿ ಪ್ರಪಂಚದೊಳಗೆ ನಾವಿದ್ದು ಇಲ್ಲಂಗೆ ಇದ್ವಿ ಅಂತಂದ್ರೆ ಅದಕ್ಕೆ ಏನಂತಾರ ಅಲೋಲುಪ್ತತೆ. ಮುಂದಿದ್ದು ಆರ್ಧವಂ ಅಂತ. ಆರ್ಧವ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಕಾರಣವಿಲ್ಲದೆ ದುಃಖವನ್ನು ಕೊಡುವ ವೈರವುಳ್ಳವನಲ್ಲಿಯೂ ಕೂಡ ಅಂತಃಕರಣದಲ್ಲಿ ಒಂದು ಮಾಧುರ್ಯ. ಆರ್ಧವ ದಯ ಬೇರೆ, ಆರ್ಧವ ಅಂತ ಕೃಷ್ಣ ಹೇಳ್ತಾನ, ದಯ ಬೇರೆ ಆರ್ಧವ ಬೇರೆ. ಯಾರಿಗೆ ನಿಮಿತ್ತ ಇಲ್ಲದೆ ದುಃಖ ಕೊಡುವವನಲ್ಲಿ ಕರುಣೆ. ನಿಮಿತ್ತ ಕೊಟ್ಟು ದುಃಖ ಕೊಡ್ತಾನಲ್ಲ ಅದು ಓಕೆನೆ, ಅವನಾಗೂ ಕರುಣೆ. ಗೊತ್ತಾಗುತ್ತೆ. ಅದೇನೋ ಜಗಳ ಆಗಿತ್ತು, ಏನೋ ಅವ್ರಿಗೆ ನಮ್ಗೆ ಏನಾಯ್ತು, ಮನಸ್ತಾಪ ಆಯ್ತು. ಆಮೇಲೆ ನಮಗೆ ಬಹಳ ಅವರಲ್ಲಿ ಅರ್ಥವಿತ್ತಂದ್ರೆ ಹಿಂಗೆ ಅನ್ಬಾರ್ದಾಗಿತ್ತು. ನಾವು ನಿಮಿತ್ತಿದ್ದೇನೋ ಆಯ್ತು, ಹಿಂಗ ಅನ್ಬಾರ್ದಾಗಿತ್ತು. ತಮ್ಮ ನಿನ್ನ ಮನಸ್ಸು ಭಾಳ ಖುಷಿ, ನಾನು ಅವನ ಖುಷಿರ್ಲಿ, ಆದ್ರೂ ಈಗ ನಾನು ಮಾಡೋದಪ್ಪ, ನಾನು ನೀವು ಕೂಡ ಯಾರು ಅಂತ ಮೊದಲು ಹೆಂಗಿದ್ವಿ ಹಂಗೆ ವೈರತ್ವ ಮರೆತು ಬಿಡೋದನ್ನ ಅದು ಸಾಧಿಸ್ಬಾರ್ದನ್ನ. ಇದಕ್ಕೇನಂತಾರ ಆರ್ಧವ. ಇದು ನಮ್ಮಿಂದಾಗಿರ್ಬೋದು, ಉಭಯದಿಂದಲೂ ತಪ್ಪಾಗಿತ್ತು, ಇದನ್ನ ನೀನು ಕ್ಷಮ ಮಾಡಪ್ಪ. ಜಗತ್ತಿನೊಳಗೆ ಒಂದು ನೋಡ್ಲಿಲ್ಲ, ಎಲ್ಲರಿಗಿಂತ ದೊಡ್ಡದವರು ಕ್ಷಮ ಕೊಡ್ತಾನೆ ನೋಡೋದು. ಇದು ಈ ಭಾವನೆ ರೂಪ ಬಂತಂತಂದ್ರೆ ಅವ್ರಿಗೆ ಏನಂತಾರೆ ಕ್ಷಮ ಅಂತಾರೆ. ಇನ್ನೊಂದು ಕೊಟ್ಟಿದ್ದಾರೆ, ನಿಮಿತ್ತಿ ಇಲ್ಲದೆ ನಮ್ಗೆ ದುಃಖ ಕೊಟ್ಟಿರ್ತಾರೆ. ಅವ್ರ ಮ್ಯಾಲೂ ಕೂಡ ನಾವೇನ್ ಮಾಡೋದು, ಕ್ಷಮ ಮಾಡೋದು. ಅವ್ರ ಮ್ಯಾಲೂ ಕೂಡ ಏನ್ ಮಾಡೋದು, ಕ್ಷಮ ಮಾಡಿ ಅದನ್ನೇ ಮಂಗಳತ್ರು ಸರ್ವರಿಗೆ ಆಗಲಿ ಮಂಗಳ. ಇದು ಆರ್ಧವ ಅಂತಾರೆ. ಕ್ರೋಧಿಗೆ ಮಂಗಲ, ಕಪಟಿಗೆ ಮಂಗಲ, ಕೋಟಿಗೆ ಮಂಗಲ, ಸಾಧು ಸಜ್ಜನರಿಗೆ ಮಂಗಲ. ಇದು ಆರ್ಧತೆಯ ವ್ಯವಸ್ಥೆ. ಆರ್ಧತೆಯ
ಉತ್ಕಟ ಸ್ಥಿತಿಯೊಳಗೆ ಹೇಳಿದ್ರು ಕ್ರೋಧಿಗೆ ಮಂಗಲ, ಕ್ರೋಧಕ್ಕೆ ಮಂಗ. ಯಾರು ನಮ್ಮನ್ನ ಕ್ರೋಧ ಮಾಡಿರ್ತಾರ, ನಮ್ಮ ಪೂರ್ವಕತನದಿಂದ ದುಃಖ ಕೊಟ್ಟಿರ್ತಾರ, ಅವ್ರಿಗೆ ಸಹಿತ ಏನಾಗಲಿ ಮಂಗಲ. ಈ ದೃಷ್ಟಾಂತ ಅದಕ್ಕೆ ಅವರು ಜಗದ್ಗುರು ಪ್ರಾರಂಭರಾಗಿತ್ತು. ಅವರು ಒಂದು ಹೆಮ್ಮೆ ಇತ್ತು. ಆದರೆ ಇದನ್ನ ಮೆಸ್ಕೊಂಡ್ ಮಾತಾಗಿ ಹೇಳ್ತಾರೆ ಯಾರಿಗೆ ಅವ್ರು ಹಂಗ ಹೊಲ್ದಾಗ ಮೆಸ್ ಹಾಕುವ ಅದ ತಪ್ಪು ಏನೋ ಇವ್ರು ಬಿಟ್ಟಲ್ ಅನ್ಕೊಂಡು ಕುಂತ್ರು ಬೇರೆ ದಾಟಿ ಒಳಗೆ ಹೋಗ್ತು. ಯಾವುದು ಎಮ್ಮೆ. ಇವರು ಎಮ್ಮೆ ಮೇಲ್ನ ಪೂರಾ ಕೀರ್ತನ ಮಾಡೋರು, ಕೀರ್ತನ ಅಂದ್ರೆ ಶಾಸ್ತ್ರ ಹೇಳೋರು. ಆ ಹೊಲದ ಮಾಲಕರು ದಿನ ಬರ್ತಿದ್ದಂತ ಎದಕ್ಕೆ ಕೀರ್ತನೆಗೆ ಕೀರ್ತನ ದಿನ ಬರವ, ಅತ್ಯಂತ ಭಕ್ತಿಯಿಂದ ಬರವ, ಮುಂದೆ ಕುಂತು ಕೇಳವ. ಅವನೆಷ್ಟು ಎಲ್ಲ ಬಟ್ಟ ಅಂತ ಐತೆ ಅವನೆಷ್ಟು ಮುಂದೆ ಕುಂತು ಕೇಳವ, ದಿನ ಕೇಳವ. ಶಾಸ್ತ್ರ ಹೇಳ್ತಾರ, ಕೀರ್ತನ ಮಾಡ್ತಾರ, ಜ್ಞಾನ ಇದ್ರು ಕೂಡ ಅವ್ರು ಬರಲಿಲ್ಲ. ಇವ್ರಿಗೆ ಬಿಟ್ಟಲ್ ಅಂತೇಳಿ ಸ್ವಾಮಿ ಹೋಗ್ಬಿಟ್ಟೈತೆ, ಯಾಕೆ ಒಳಗೆ ಮಾತಾಡ್ಬೇಕು ಮೇಲು ಬೇರೆ ಜಗದ ಮೇಲೆ ಬಿಟ್ಟಿದ್ರು. ಅವ್ರು ಶಿಫ್ಟ್ ಬಂದು ಆ ಮುಳ್ಳಿನ ಇದನ್ನ ತೋಡಬಿಡೋದು ಯಾರಿಗೆ ಅಲ್ರಿ ತುಕಾರಾಮಿ ಹೆಸರು ಗೊತ್ತಿರ್ತವ. ಯಾಕೆ ಎಮ್ಮೆ ಯಾಕೆ ಕೊಡಬೇಕು ಅದು ಗೊತ್ತಿಲ್ಲ. ಪಶುವಿನ ಬಂದದು ನಾವು ಹಸುವೆ ನಾವು ಹಂಗೆ ನಾವು ಪಶುಗಳು ಅಂತ ತಿಳ್ಕೋಬೇಕು. ಯಾರು ತಿನ್ಬೇಕು ಯಾರು ಅನ್ನೋದು ಗೊತ್ತಾಯಿಲ್ಲ. ಹಿಂದಿನ ಆಲೋಚನೆ ಹೇಳ್ಬೋದು. ಹೋಗಿ ಬಿಡೋಣ ಏನ್ ಬೇಕು ಇವ ಮೂರು ಪಾಂಪ್ರೆ ಏನಂತಾರೆ ಯಾಕಂದ್ರೆ ಅವನೇ ತೊಗೊಂಡು ಜಾಗ ಗೊತ್ತಾಗ್ಬಾರ್ದು. ಅವ್ನು ಯಾಕಂದ್ರೆ ಯಾರಿಗೆ ಅವನಿಗೆ ತಪ್ಪು ನಂದೈತೆ ಪಡಿ ಮಾಡಿ ಬಡೋದು ಬಳಸ್ಕೊಂಡು ಮತ್ತೆ ಕೀರ್ತನ ನಿಂತು ಕೀರ್ತನದಿಂದ ಅವ ಬರಲಿಲ್ಲ ಅಲ್ಲೇ ಯಾರು ಅವಳು ಬಟ್ಟ ಬರಲಿಲ್ಲ. ಇವತ್ತು ಯಾಕೆ ಬರಲಿಲ್ಲವ, ಇವತ್ತು ಯಾಕೆ ಬರಲ್ಲ, ಯಾರು ಜನ ನೋಡಿದ್ರು. ಮನೆಗೆ ಹೋದ್ರು ಕರಿಯಾಕ, ಇಲ್ಲಿ ನನಗೆ ಆರಾಮಿಲ್ಲ, ಇಲ್ಲ ನಮ್ಮ ಹಳದಿ ಇಲ್ಲ, ಅದಕ್ಕೆ ನೀನು ಬೇಕಾದ ಹೋಗು ಅನ್ನೋದು ಬೇಕಾದ ವಿಷಯ. ಹೊಲ ಮಂಡಲಿ ವರದ ತುಕಾರಾಮ್ ಜ್ಞಾನದೇವ್ ತುಕಾರಾಮ್ ಅದೇ ಮಾಡೋದು ಜ್ಞಾನದೇವ್ ತುಕಾರಾಮ್ ಜ್ಞಾನದೇವ್ ತುಕಾರಾಮ್. ಯಾಕೆ ಆರ್ತವು ಆಳ ದೊಡ್ಡವಾಗಿ ಅವ್ನ ಚರಿತ್ರೆ ತಕ್ಕಂಥವ್ರು ಇವನ್ನೆಲ್ಲ ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡ್ವಿ ಅಂತಂದ್ರೆ ಆದಷ್ಟು ದೊಡ್ಡ ವಿಕಾಸ ಆಗಿದ್ದೇವೆ ಎಂದು ಮಾಸವಾಗಿದ್ರಿ ಸೌಕರ ಮೊದಲ ಒಂದು 2-3 ತಿಂಗಳಿಂದ ಈ ಮಸ್ತಾಗಿರೋ ಏನಾಯ್ತು ಶರೀರದ್ದು ವಿಕಾಸ ಆಯಿತು. ಅವ ಬಾರಿ ಖುಷಿ ಮೊದಲ ಹಂಗಿದ್ರೆ ಸೌಕರ ನೀವು ಮೊದಲ ಅವ್ರ ಮನೆ ಕೆಲಸ ಮಾಡ್ತಿದ್ರಿ, ಏನು ಆಗಿರ್ಲಿಲ್ಲ ವಿಷಯ. ಅದು ಆಗಲಿ ಸಂಸಾರದೊಳಗೆ ಅದು ಬೇಕೇ, ಅದ್ರ ಜೊತೆಗೆ ಇದು ಬೇಕು. ಗುಣ ವಿಕಾಸ. ಯಾವ ವಿಕಾಸ? ಗುಣ ವಿಕಾಸ. ಹೂವು ಇದ್ದಿದ್ದಿಲ್ಲ, ಸಣ್ಣ ಬಗ್ಗೆ ಆಯ್ತು. ಗುಲಾಬಿ ಒಳ್ಳೆ ಆಡ್ಬೇಕಂದ್ರೆ ಗುಣ ಕಲ್ಬೇಕು ನೋಡ್ಕೊಂತ ಸಂಪೂರ್ಣ ಆಯ್ತಂದ್ರೆ ಏನಾಗಿತ್ತು? ವಿಕಾಸ ಆಯ್ತು, ಸುಗಂಧ ಬರ್ತೈತಿ. ಹಂಗ ನಾವು ಭಗವಂತನ ಅನ್ಕೊಳ್ಬೇಕಂದ್ರೆ ಗುಣಗಳ ಸುಗಂಧ ವಿಕಾಸ ಹಾಕೋಂತ. ಇದು ಆರ್ಧವ ಅಂತ. ಮುಂದಿದ್ದು ಲಜ್ಜೆ. ಲಜ್ಜೆ ಲಜ್ಜೆ ಶಬ್ದಕ್ಕೆ ಅರ್ಥ ಏನಂತ ಕೇಳಿದ್ರೆ ನಾಚಿಕೆ. ಹ್ರೀ ಅಂತ ಶಬ್ದ ಐತೆ ರೀಹಿ ಅಂತ ರೀಹಿ ಶಬ್ದಕ್ಕೆ ಆಯನು ರೀಮ್ ಅಂತ ಮಾತ್ರ ಮತ್ತಲ್ಲ ಇಲ್ಲಿ ಹೆಚ್ಕೊಡ್ರಿ. ಆಯು ರೇಮ್ ಕ್ಲೀ ಮಾಲಿನೇ ನಮಃ. ದೇವಿದು ಬೀಜ ಮಂತ್ರ ಅಂತ. ಇದಕ್ಕೆ ಏನಂತಾರ? ಬೀಜ ಮಂತ್ರ. ಇದಕ್ಕೆ ರೀ ಅಷ್ಟೇ ಐತೆ, ಅದಕ್ಕೊಂದು ಸೊನ್ನೆ ಕೊಟ್ಟು ಅಂದ್ರೆ ರೀಮ್ ಅಂತ ಮಂತ್ರ ಆಗುತ್ತೆ. ಇದು ರೀ ಅಷ್ಟೇ ಇದು. ಇದಕ್ಕೆ ಏನಂತಾರೆ ಸಂಸ್ಕೃತದೊಳಗೆ ಅಂತಂದ್ರೆ ರೀ ಅಂತಂದ್ರೆ ಕನ್ನಡದೊಳಗೆ ಲಜ್ಜೆ ಅಂತ. ಲಜ್ಜೆ ನಾಚಿಕೆ. ಅದಕ್ಕೇನಂತಾರ? ನಾಚಿಕೆ. ಎದಕ್ಕೆ ನಾಚಿಕೆ ಇರಬೇಕು ಅಂತ ಕೇಳಿದ್ರೆ
ತುಷ್ಟ ವ್ಯವಹಾರ ಮಾಡಲಿಕ್ಕೆ ನಾಚಿಕೆ. ಯಾ ದೇವಿ ಸರ್ವಭೂತೇಷು ಲಜ್ಜಾರೂಪೇಣ ಸಂಸ್ಥಿತಃ ನಮಸ್ತಸ್ಮೈ 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 ನಮೋ ನಮಃ. ಆ ಸ್ತೋತ್ರದೊಳಗೆ ಇಡೀ ಗುಣಗಳನ್ನೇ ಹೇಳ್ಬಿಟ್ಟಿದ್ದಾರೆ ಜ್ಞಾನಿಗಳು. ಬುದ್ಧಿ ರೂಪೇಣ, ಶಕ್ತಿ ರೂಪೇಣ, ಮಾತೃ ರೂಪೇಣ ಎಲ್ಲವರ ದೇವಿ ಹ್ಯಾಂಗರ ಅಂತ ಅನ್ನೋದು ಎಲ್ಲ ವಿಕಾಸ ಕೊಟ್ಬಿಟ್ಟಿದ್ದಾರೆ. ಲಜ್ಜೆ ಅನ್ನೋದು ಬಹಳ ಪ್ರಧಾನ. ನಾವು ಲಜ್ಜೆ ಇರಲಿಲ್ಲ ಅಂತಂದ್ರೆ ನಮ್ಮ ಜೀವನ ಹಾಳಾಗುತ್ತೆ. ಏನ್ಬೇಕು? ಲಜ್ಜಾ ಬೇಕು. ಲಜ್ಜದ ನಾಚಿಕೆ. ಎದಕ್ಕೆ ಲಜ್ಜೆ ಬೇಕು ಅಂತ ಹೇಳಿದ್ರೆ ಶಾಸ್ತ್ರ ವಿರುದ್ಧವಾದಂಥ ಕರ್ಮ ಮಾಡುವುದರಲ್ಲಿ ಲಜ್ಜಾ. ಶಾಸ್ತ್ರಗಳು ಶಾಸ್ತ್ರ ನಿಷಿದ್ಧ, ಶಾಸ್ತ್ರ ವಿರುದ್ಧ ಕರ್ಮಗಳದಾವಲ್ಲ ಅದ್ರೊಳಗೆ ಏನಿರ್ಬೇಕು? ಲಜ್ಜಾ ಇರಬೇಕು. ನಾವು ಕಾಣ್ತೇವಲ್ಲ, ನಾವು ಇಷ್ಟು ಶಾಸ್ತ್ರ ಹೇಳಿದ್ರೆ ಗೊತ್ತಾಗೈತೆ ಅವ್ರಿಗೆ ಇದು ಲಜ್ಜಾ ಲಜ್ಜೆ ಹೇಳಿದ ಹೋಗ್ಬಾರ್ದು ಅಂದ್ರೆ ಅದನ್ನು ನೋಡಬಾರ್ದು. ಶಾಸ್ತ್ರಕ್ಕೆ ವಿರುದ್ಧ ಇದ್ದದ್ದು ಮಾಡಬಾರ್ದು, ಶಾಸ್ತ್ರ ಸಂಬಂಧವಾದದ್ದು ಮಾಡಬೇಕು. ಈಗ ಇಲ್ಲಿ ಬಂದು ಕಸ ಮಾಡಲಿ, ಸತ್ಸಂಗದೊಳಗೆ ಓಡಾಡಲಿ, ಭಗವಂತನ ಸೇವಾ ಮಾಡಲಿ. ಅದಕ್ಕೆ ಬಸವಣ್ಣರು ಬಚ್ಚರು ಕೊಟ್ಟಿದ್ರು, ಲಜ್ಜೆಗೆತ್ತೇನು ನಾಡಗೆತ್ತೇನು. ಏನಾಗೈತೆ? ಲಜ್ಜೆಗೆತ್ತೇನು ನಾಡಗೆತ್ತೇನು. ಅಮ್ಮ ಅಕ್ಕ ಮಾದೇವಿ ಬಹಳ ಲಜ್ಜೆಗೆಟ್ಟು ಹೋದ್ರು, ದಿಗಂಬರರಾಗಿ ಹೋದ್ರು. ಯಾರಿಗೆ ಸಾಧ್ಯ ಅದು? ನಾವೆಲ್ಲರ ಫಂಕ್ಷನ್ ಮಾಡೋದು ಚಲೋ ಡ್ರೆಸ್ ಮಾಡ್ತೀವಿ. ಮೊದಲೇ ಆಸಕ್ತಿ ಇರ್ತೀವಿ, ಮ್ಯಾಚಿಂಗ್ ಎಲ್ಲ ತಯಾರಿ ಯಾವ ಹ್ಯಾಂಗ್ ಇರ್ಬೇಕು ಅಂದ್ರೆ ಇಟ್ಕೊಂಡು ತಗೊಂಡು ಹೋಗ್ತೀವಿ ನಾವೆಲ್ಲ. ನಾವೆಲ್ಲ ಫಂಕ್ಷನ್ ಹೋಗ್ಬೇಕಾದ್ರೆ ಈ ಶರ್ಟ್ ಇರ್ಬೇಕು, ಇಂಥದ್ದು ಇರ್ಬೇಕು ಹಾಕೊಂಡು ಮಾತಾಡೋಕೆಲ್ಲ ಹೋಗ್ಕೊಂಡು ಅಮ್ಮ ಹೋಗ್ಬೇಕಾದ್ರೆ ಎಲ್ಲವನ್ನು ತಿರಸ್ಕಾರ ಮಾಡಿದ್ರು. ಎಲ್ಲರಿಗಿಂತಲೂ ಎಲ್ಲ ಬಿಡ್ಬೋದು, ಮೈಮ್ಯಾಗ ಬಟ್ಟಿ ಬಿಟ್ಟು ಹೋಗ್ಬೇಕಲ್ಲ. ಅದು ಲಜ್ಜೆ ಹೇಳ್ಕೊಂಡು ಏನ್ ಲಜ್ಜೆ ಹೇಳ್ಕೊಂಡು ನೋಡೋದಾಗಿ ಅಕಸ್ಮಾತ್ ಹೆಂಗಾರೆ ಸ್ವಲ್ಪ ಮಂದಿ ಅಂತಾರ ಸಮಾಜದಿಂದ ನಮ್ಗ ಏನ್ ಲಜ್ಜೆ ಹೇಳ್ಯಾರ ಮನುಷ್ಯ ಅಂತಾರೆ. ಏನಾದ್ರು ತಪ್ಪು ಕೆಲಸ ಮಾಡಿರಲಿ, ಶಾಸ್ತ್ರ ವಿರುದ್ಧವಾದಂತ ಕರ್ಮ ಮಾಡಿರೋದು ಅದಕ್ಕೆ ಏನಂತಾರ? ಲಜ್ಜಾ. ಅದು ಇರಬೇಕಲ್ಲೇ. ಲಜ್ಜಾ ಇತ್ತಂದ್ರೆ ಅದು ಮಾಡಿಬಿಡಂಗಿಲ್ಲ. ಯಪ್ಪ ಸಮಾಜ ಏನಂದಿದ್ದು, ಭಗವಂತ ಏನಂದಾರೋ, ಗುರುಗಳು ಏನಂದಾರೋ, ಇದು ಇತ್ತು ಅಂದ್ರೆ ಹೆದರಿ ಗೊತ್ತೈತಿ. ಲಜ್ಜಾ ಇರೋದು ನಮಗೆಲ್ಲ. ಆದ್ರೆ ಭಗವಂತನ ಪ್ರಾಪ್ತಿಗೋಸ್ಕರವಾಗಿ ಏನಿರಬಾರ್ದು ಅಂತ ಹೇಳಿದ್ರೆ ಲಜ್ಜಾ ಇರೋದು. ಲಜ್ಜಾ ಇರೋದು. ಕೃಷ್ಣ ಮಹಾತ್ಮರು ಉಂಡ ಏನಿತ್ತು ಗೊತ್ತಾಗಲ್ಲ. ಅಶ್ವಮೇಧ ನಂದೇನ್ ಕೆಲಸಪ್ಪ ಅಂತಂದ್ರೆ ಏನು ಎಲ್ಲಿ ತೆಗೆದು. ಇನ್ನ ರಾಜಶ್ರೀ ಯಜ್ಞ ಮಾಡುವಾಗ ಬಂದಂತ ಮಹಾತ್ಮರು ಪಾಲ ಪಡೆದುವರೆ ನೀನು ಅದನ್ನ ಕಮಿಟಿ ಮಾಡಿ ನೀವು ಹಂಚ್ಕೊಂಡು ಬೇಸ್ ಕೇಳ್ಬಿಡ್ತಾವ. ನನಗೇನ್ ಪಡಿತಿರ್ಬೇಕು ಕೆಲಸ? ನೀ ಏನ್ ಮಾಡ್ತೀವಿ ಅದ ನಮ್ಗೆ ಅಂತ ಹೇಳ್ಬಿಟ್ಟು ನಾನು ಇದನ್ನ ಮಾಡ್ತೇನೆ. ಬಂದಂತ ಮಹಾತ್ಮರು ಸ್ವಾಗತ ಕಮಿಟಿ ಅಂತ ನಾವು ಫಂಕ್ಷನ್ ಮಾಡ್ತೀವಿ. ಒಬ್ಬರು ಬರಂಗಿಲ್ಲ, ನಾವು ಬರ್ಕೋದಿಲ್ಲ. ಕಮಿಟಿ ಏನಿರ್ತಂತೆ ಯಾರಿಗೂ ಎಲ್ಲ ನೋಡ್ತೇವಲ್ಲ. ಸ್ವಾಗತ ಕಮಿಟಿ, ವೇದಿಕೆ ಕಮಿಟಿ, ಯಾವ ಕಮಿಟಿ ಯಾರು ಇರಂಗಿಲ್ಲ. ಯಾವ ಮುಂದೆ ನಾವು ನೋಡ್ಕೊಂಡು ಹೋಗ್ಬೋದು. ಹೆಸರಿಗೆ ಹಂಗ ಅವ್ರು ಹಾಕೋದು ಲಿಸ್ಟ್ ನೋಡೋದು. ನಂದು ಏನಪ್ಪ ಸ್ವಾಗತ ಮಾಡೋದು, ಅದಕ್ಕೆ ಅರ್ಘ ಪಾದ್ಯ ಕೊಡುವುದು ಅಂತ. ಬಂದಂತ ಮಹಾತ್ಮರಿಗೆ ನಾವು ಮೈ ಬಿಡ್ತೀವಲ್ಲ, ನೀವು ಬಂದಾಗ ಅದು ನೀರು ತರ್ತೀವಲ್ಲ, ಅದಕ್ಕೆ ನಮ್ಬೇಕು ಪಾದ್ಯ. ಕೈ ಹಾಕೊಂಡ್ರ ಅರ್ಘ್ಯ, ಅಂದ್ರೆ ಬಾಯ ಹಾಕೊಂಡ್ರ ಆಚಮನ. ಯಾರೇ ಮಹಾತ್ಮನ ಮನೆ ಬರ್ಬೇಕು ಅದು ಪದ್ಧತಿ. ಏನೋ ನೀರು ಕೊಡುವುದು ಅಂತ ಇದು ವ್ಯವಸ್ಥೆ ಹಾಕೊಟ್ಟಿದ್ರಲ್ಲ. ಅದನ್ನು ತಗೊಂಡ ಯಾರು ಜಗದೊಡೆಯನಾದಂತ ಪರಮಾತ್ಮ ಏನು ಏನಾದ ಪಾದ ತೊಳೆದ ಅಲ್ಲಿ ಎಲ್ಲಿತ್ತಲ್ಲ ಅಶ್ವಮೇಧ ಯಜ್ಞದೊಳಗ ಜಗತ್ತಿನ ಉದ್ಧಾರ ಆಗುವ ಸಲುವಾಗಿ ಸಾರಥಿಯಾದ ಒಲಿದು ಅರ್ಜುನಿಗೆ ಎಷ್ಟು ಕಳೆದ ಬಂದ. ದಿನ ಯುದ್ಧ ಮಾಡ್ಬಂದ ಮೊದಲ ಇಳುದು ಆಮೇಲೆ ಅವನು ಇಳಿಸ್ಕೊಂತಿರ್ತಾರೆ. ಕಾರಣ ಅರ್ಜುನ ಅವ್ನು ಹ್ಯಾಂಗ ರಾಜಕೀಯದಲ್ಲೇ ಆಳು. ಅಂದ್ರೆ ಸಾರಥಿ ಯಾವ ಕೆಲಸ ಮಾಡಬೇಕು ಮಾಡಬೇಕಲ್ಲ. ನಾ ಸಾರಥಿ ಭವನ ಬಹಳ ದೊಡ್ಡವನ ಭಗವಂತ, ನೀನ್ ಸಾರಥಿ ನಾಯಕ. ಅದು ಸಾರಥಿ ಆದ್ರೂ ಸಹಿತ ಜಗದೊಡೆಯನಾದಂತ ಪರಮಾತ್ಮ ಸಾರಥಿ ಆಗ್ಯಾರ ಅನ್ನೋದು ಸಾರಥಿಯ ಒಂದು ವ್ಯವಹಾರ ಕರ್ತೃತ್ವ ತಾನು ನಿಭಾಯಿಸಿದವ. ಇವನೇ ಮೊದಲು ಇರಬೇಕು, ಆಮೇಲೆ
ಕೈ ಹಿಡಿದು ಇಳಿಸ್ಕೊಡು. ನೋಡಿ ಹೆಂಗೆ ಅವ ಹತ್ತಿದ ಮ್ಯಾಗ ಆಮೇಲೆ ಇವ ಹತ್ತಿ ಮತ್ ಚಲೋ ಮಾಡು ನಡೆಯಂತೆ ಕುದುರೆ ಹೊಡೆಯುವ. ಎಷ್ಟೊಂದು ಕೆಳಗಾರ ಯಾರು ಕೃಷ್ಣ ಭಗವಂತ. ಇದಕ್ಕೇನಂತಾರ ಲಜ್ಜಾ ಇಲ್ಲಲ್ಲಿ, ಲಜ್ಜಾ ಇಲ್ಲ. ಜಗತ್ತು ಉದ್ಧಾರ ಸಲುವಾಗಿ ಲಜ್ಜೆ ತೆಗೆದು ಹಾಕಿಬಿಟ್ಟ. ಏನ್ ಇಂಥ ಮಾಡ್ರೆ ಹಾಳಾಗೋದು. ನಮ್ಗೆ ಯುದ್ಧ ಬೇಡ ಅಂತ ಸದಾ ಎದಕ್ರಿ ಸಂಧಾನ ಜಗದೊಡೆಯನ ಅವ್ರು ಗುರ್ತೈತಿ. ಇವ ನಂಗೆ ಅಪ್ರಿಯನವ ಯಾರು ಕೌರವರು. ಅವ್ರು ಗುರ್ತು ಅಪ್ಪುಟ್ ಹ್ಯಾಂಗಲ್ಲ ಅನ್ನೋದು, ಧೃತರಾಷ್ಟ್ರ ಹ್ಯಾಂಗ ಅನ್ನೋದು ಗುರ್ತು, ಆ ದುರ್ಯೋಧನ ಹೆಂಗಲ್ಲ ಅನ್ನೋದು ಗುರ್ತು. ಅವ್ರ ಮನಸಂಕಲ್ಪ ಇವನಿಗೆ ಗುರ್ತೈತಿ. ಹೇಳುದು ಬೇಡ ಅವರು ನಾವು ಹೆಂಗಲ್ಲ ಅನ್ನೋದು ಗುರ್ತೈತಿ. ಆದ್ರೂ ಕೂಡ ತಾಳ್ಬೋದು. ಸಂಧಾನಕ್ಕೆ ನಮ್ಮ ರಾಜರ ದೂತನ್ನು ಕಳಿಸ್ತಾರ. ಯಾರು ಕಳಿಸ್ತಾರ? ದೂತರು ಹೋಗ್ತಾರ. ರಾಜದೂತರು ಅಂತಾರಲ್ಲ, ಅಯ್ಯೋ ರಾಜ ಹೋಗಂಗಿಲ್ಲ, ರಾಜದೂತರು ಹೋಗ್ತಾರ. ದೂತಾವಾಸ ಅಂತಾರ. ನಾವು ಎಲ್ಲಾ ರಾಷ್ಟ್ರದವರು ಎಷ್ಟು ಒಕ್ಕೂಟದ ಸೇರೋ ಉಚ್ಕೋದು ನಮ್ಮ ಇಂಡಿಯಾದೊಳಗ ದೂತಾವಾಸ ಅಂತಾರ. ಅದು ಎಲ್ಲ ಆಫೀಸರು ದಿಲ್ಲಿ ಅಲ್ಲಿ ಇರಬೇಕೆಲ್ಲರೂ. ಆದ್ರೆ ಸ್ವತಃ ಜಗದೊಡೆಯನಾದಂತ ಪರಮಾತ್ಮನೇ ಹೋದ. ಎದಕ್ಕ? ದೂತನ. ಯಾರ ಸಲುವಾಗಿ ಅಂದ್ರೆ ಜಗತ್ತಿನ ಹಿತ ಸಲುವಾಗಿ. ಲಜ್ಜೆ ಇರಲಿಲ್ಲ ಅವನಿಗೆ. ಇದು ನಮ್ಮಲ್ಲಿ ಏನ್ ಬಿಡ್ಬೇಕಂದ್ರ ಈ ಒಳ್ಳೆ ಕೆಲಸ ಮಾಡೋದ್ರೊಳಗೆ ಏನ್ ಇರೋದು ನಮ್ಗೆ ಲಜ್ಜೆ ಇರಬಾರ್ದು. ಕೆಟ್ಟ ಕೆಲಸ ಮಾಡೋದ್ರೊಳಗ ಲಜ್ಜೆ ಇರೋದು. ಮಂಜುವೆನೆಯ ಫಲ ಮಣ್ಣು ಹೆಣ್ಣೆ ಹರಿವ ಹಾವಿಗೆ ಹೆಂಜೆ ಉರಿವ ನಾಲಿಗೆ ಹೆಂಜೆ ಸುರಿಗೆಯ ಮಳೆ ಹೆಂಜೆ ಒಂದ ಕಂಜುವೆ ಒಂದ ಕಳಕುವೆ ಫಲದನ ಫಲವದು ಎಂಬ ಜೂಜಿಗೆ ಅಂಜುವೆ ಕೂಡಲ ಸಣ್ಣ ಲಜ್ಜ. ಇಂಥ ವ್ಯಕ್ತಿತ್ವ ನಮ್ಮದು ಅಂತಂದ್ರೆ ನಾವು ವಿಕಾಸ ಆಗಿದ್ದೀವಿ. ಏನಾಗಿದ್ದೀವಿ ನಾವು ಅದಕ್ಕಿಂತ ಬಹಳ ಸುಧಾರಣೆ ಈಗ ಅಂತ ಹೇಳಿ ಎದರದು ದೇಹದ ಸುಧಾರಣೆ ಅಭಿವೃದ್ಧಿ 5 ಅದಾವು. ದೇಹ ಅಭಿವೃದ್ಧಿ, ಭೌತಿಕ ಅಭಿವೃದ್ಧಿ, ಏನು ಭೌತಿಕ ಅಭಿವೃದ್ಧಿ ಅಂತ ಗೊತ್ತಿಲ್ಲ. ಒಬ್ಬರು ಸಣ್ಣ ಮಕ್ಕಳಿಗೆ ಒಂದು ಸ್ವಲ್ಪ ತರ ಇರ್ತಾರ. ಅವ ಡಾಕ್ಟರ್ ಹೇಳ್ತಾರ ದೊಡ್ಡವರನ್ನಾಗ ಚಲೋ ಆಗ್ತಾನ. ಭೌತಿಕ ಅಭಿವೃದ್ಧಿ, ದೇಹ ಅಭಿವೃದ್ಧಿ, ಅಲ್ಲಿಂದ ಆರೋಗ್ಯ ಅಭಿವೃದ್ಧಿ, ಆಮೇಲೆ ಗುಣಗಳ ಅಭಿವೃದ್ಧಿ. ಹೆಚ್ಚಿಗೆ ದುಷ್ಗುಣ ಸೇರಿಯವ ಅವು ಅಭಿವೃದ್ಧಿ ಆಗ್ಯವ, ಚಲೋ ಗುಣ ಸೇರಿಯವ. ಇವಕ್ಕೇನಂತ ಲಜ್ಜೆಗೆಟ್ಟೆನು, ಕುಲಗೆಟ್ಟೆನು, ಛಲಗೆಟ್ಟೆನು. ನೋಡಿ ಹಂಗ ಕುಲನ ಹಾಯತ್ ನಮ್ದು. ನಮ್ಮ ಕುಲಕ್ಕೆ ಕಲ್ತಕ್ಕವ ಅಂತ ಹೇಳ್ತಾನ. ಲಜ್ಜೆಗೆಟ್ಟೆನು, ಕುಲಗೆಟ್ಟೆನು, ಛಲಗೆಟ್ಟೆನು, ಸಂಘ ನಿಮ್ಮ ಪೂಜಿಸಿ ಭವಗೆಟ್ಟೆನು. ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ನೆ ಅಂತ ಹೇಳ್ತಾನೆ. ಇದಕ್ಕೇನಂದ್ರೆ ಲಜ್ಜ. ನಮ್ಮೆಲ್ಲರಿಗೂ ಲಜ್ಜೆ ಇರಬೇಕು. ನಮ್ಮೆಲ್ಲರಿಗೂ ಲಜ್ಜೆ ಇರಬೇಕು. ಇವು 3 ಗುಣ ಯಾವ್ಯಾವು? ಅಲೌಕಿಕ, ಲಜ್ಜೆ, ಆಮೇಲೆ ಇನ್ನೊಂದು ಐತಿ.